ओम सहना भवतु सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहैः। ओम शान्तिः। ओम नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं सञ्जमीन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म सा हृन्मनीट् कथं प्राप्यत इति ಬುದ್ಧಿಗೆ ವಿಶೇಷಣ, ಅದಕ್ಕೆ ಸಾ ಅಂತ ಹಾಕಿದ್ದಾರೆ. ಬುದ್ಧಿಯು ಮನಸ್ಸನ್ನು ಆಳುವಂತಹ ಬುದ್ಧಿಯನ್ನು ಪಡೆದುಕೊಳ್ಳುವುದು ಹೇಗೆ? ಹಿಂದೆ ಹೃದಾ ಮನೀಷಾ ಮನಸಾಭಿಕ್ಲಿಪ್ತ ಅನ್ನೋ ಜಾಗದಲ್ಲಿ ಮನೀಷಾ ಹೃದ ಅನ್ನುವಾಗ ಮನಸ್ಸನ್ನು ಆಳುವಂತಹ ಬುದ್ಧಿಗೆ ಹೃತ್ ಅಂತ ಅರ್ಥ ಮಾಡಿದರು. ಅದಕ್ಕೆ ತೃತೀಯ ಹೃದ ಅಂತ. ಮನಸ್ಸನ್ನು ಆಳುವಂತಹ ಬುದ್ಧಿ ಅಂದರೆ ನೆನ್ನೆ ಹೇಳಿದ್ವಿ, ಮನಸ್ಸು ಸಂಕಲ್ಪ ವಿಕಲ್ಪ ರೂಪವಾದದ್ದು. ಆ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಸಂಕಲ್ಪಗಳು ಹೇಳೋದಕ್ಕೆ ಬುದ್ಧಿಯ ನಿಶ್ಚಯತ ಕಾರಣ. ಬುದ್ಧಿಯಲ್ಲಿ ಯಾವ ರೀತಿಯ ನಿಶ್ಚಯ ಆಗಿದೆ ಅನ್ನೋದನ್ನು ಇಟ್ಕೊಂಡು ಆಮೇಲೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಹೇಳುತ್ತೆ. ಈಗ ನಾನು ಏನನ್ನೋ ಒಂದು ಪಡ್ಕೋಬೇಕು, ಈಗ ಮೊದಲು ನಮಗೆ ಇದನ್ನು ತಿಳ್ಕೋಬೇಕು ಅಂತ ಇರುತ್ತೆ. ಈ ಮರ ತಿಳ್ಕೋಬೇಕು ಅಂತ ಇರುತ್ತೆ. ಮೊದಲು ಮನಸ್ಸಿನಲ್ಲಿ ಮರ ತಿಳ್ಕೋಬೇಕು ಅಂತ ಹೇಳುತ್ತೆ. ಆಮೇಲೆ ಅದಕ್ಕೆ ತಕ್ಕಂತೆ ಪ್ರತ್ಯಯಗಳು ಹೇಳುತ್ತೆ. ಅದಕ್ಕೆ ತಕ್ಕಂತೆ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಆಮೇಲೆ ಆ ಮರ ಗೊತ್ತಾಯಿತು ಅಂತಲೂ ಬುದ್ಧಿಲೇ ಆಗೋದು. ಯಾವ ರೀತಿಯಾದ ನಿಶ್ಚಯವನ್ನು ಇವನು ಮೊದಲು ಹೊಂದಿರ್ತಾನೋ ಆ ರೀತಿಯಾದಂತಹ ಪ್ರತ್ಯಯಗಳಿದ್ದು ಮತ್ತು ಅದೇ ನಿಶ್ಚಯ ಆಗುತ್ತೆ ಚೆನ್ನಾಗಿ. ಮೊದಲಾಗಿದ್ದರೆ ಮೊದಲ ನಿಶ್ಚಯಕ್ಕೂ ಆಮೇಲೆ ನಿಶ್ಚಯಕ್ಕೂ ಏನು ವ್ಯತ್ಯಾಸ ಅಂದರೆ, ಮೊದಲು ಅದರ ಸಾಮಾನ್ಯ ಜ್ಞಾನವಾಗಿರುತ್ತೆ, ಆಮೇಲೆ ಅದನ್ನು ಸಂಪೂರ್ಣವಾಗಿ ವಿಶೇಷ ಜ್ಞಾನದಿಂದ ಅರ್ಥ ಮಾಡ್ಕೋತಾನೆ. ಈಗ ಪರಮಾತ್ಮನನ್ನು ತಿಳ್ಕೋಬೇಕು ಅಂತಲೇ ಸಾಧಕ ಹೊರಡೋದು. ಪರಮಾತ್ಮನನ್ನು ತಿಳ್ಕೋಬೇಕು, ನಾನು ಸಾಧಕ ಹೇಗಾದರೂ ಮಾಡಿ ಪರಮಾತ್ಮ ಜ್ಞಾನವನ್ನು ಪಡ್ಕೋಬೇಕು ಅಂತ ಮೊದಲು ನಿಶ್ಚಯ ಮಾಡಬೇಕು ಅವನು. ಹಾಗೆ ನಿಶ್ಚಯ ಮಾಡಿದ ಮೇಲೆ ಅವನ ಮನಸ್ಸು ಅದಕ್ಕೆ ತಕ್ಕಂತಹ ಯೋಚನೆಗಳನ್ನೇ ಮಾಡ್ಕೊಂಡು ಹೋಗುತ್ತೆ. ಆ ರೀತಿಯಾದ ಯೋಚನೆಗಳಿಂದ ಅದೇ ರೀತಿ ಇಂದ್ರಿಯಗಳನ್ನು ಕೆಲಸ ಮಾಡಿಸ್ತಾನೆ. ಆ ಇಂದ್ರಿಯಗಳು ಅದೇ ರೀತಿ ಕೆಲಸ ಮಾಡಿ ಆ ಶಾಸ್ತ್ರೋಕ್ತವಾದ ಸಾಧನಗಳನ್ನು ಅನುಷ್ಠಾನ ಮಾಡಿ ಮತ್ತೆ ಬುದ್ಧಿಯಲ್ಲಿ ಆ ಪರಮಾತ್ಮ ನಿಶ್ಚಯನೇ ಆಗುತ್ತೆ. ಲಾಸ್ಟಲ್ಲಾಗೋ ಪರಮಾತ್ಮ ನಿಶ್ಚಯ ಇನ್ನು ಕಲ್ಪನೆ ಬರದೇ ಇರೋಂಥ ಪರಮಾತ್ಮ ನಿಶ್ಚಯ. ಮೊದಲು ಪರಮಾತ್ಮನ ತಿಳ್ಕೋಬೇಕು ಅಂತ ಹೊರಟಾಗ ಮನಸ್ಸು ಅನ್ನೋದು ಇನ್ನೂ ಇರುತ್ತೆ, ಬುದ್ಧಿ ಅಂತಲೂ ಇರುತ್ತೆ, ಇಂದ್ರಿಯಗಳು ಇರುತ್ತೆ. ಅವನ ಅಲ್ಲಿ ಮನಸ್ಸಿನಲ್ಲಿ ಪ್ರತ್ಯಯಗಳಿರುತ್ತೆ. ಆತ್ಮಜ್ಞಾನ ಅಂತ ಒಂದು ನಿಶ್ಚಯ ಆಗುತ್ತಲ್ಲ, ಆವಾಗಿನ್ನೂ ಬುದ್ಧಿನೂ ಉಳ್ಕೊಳ್ಳಲ್ಲ, ಮನಸ್ಸು ಉಳ್ಕೊಳ್ಳಲ್ಲ. ಅದರಿಂದ ಮನಸ್ಸನ್ನು ಆಳುವ ಬುದ್ಧಿ ಅಂದರೆ ಸಂಕಲ್ಪ ವಿಕಲ್ಪ ರೂಪವಾದಂತಹ ಮನಸ್ಸಿಗೆ ಮೊದಲು ನಿಶ್ಚಯ ಮಾಡುವಂತಹ ಬುದ್ಧಿ ಆಧಾರ ಇಡಬೇಕು. ಯಾಕೆಂದರೆ ಸಂಕಲ್ಪಾದಿಗಳು ಹೇಳೋದು ನಿಶ್ಚಯಕ್ಕೋಸ್ಕರ ಅಲ್ವಾ. ನಾವು ಸುಮ್ಮನೆ ಕಲ್ಪನೆ ಮಾಡ್ತಾ ಇರ್ತೀವ. ಅದಕ್ಕೆ ಯಾವುದಾದ್ರೂ ಕಲ್ಪನೆ ಬಂದರೆ ನಮಗೆ ಅದನ್ನು ಸಾಕಾರಗೊಳಿಸೋಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಾದರೆ ಥೋ ಏನಪ್ಪ ಬರೀ ಬೇಡದೇ ಇರೋ ಚಿಂತನೆ ಬರುತ್ತೆ ಅಂತ ನಾವೇ ಅಂತೀವಿ. ಯಾಕೆ ಹಾಗನ್ಸುತ್ತೆ? ಯಾವ ಕಲ್ಪನೆಗಳನ್ನು ನಿಶ್ಚಯ ಮಾಡೋಕ್ಕಾಗಲ್ವೋ ಸಾಕಾರಗೊಳಿಸೋಕ್ಕಾಗೋದಿಲ್ವೋ ಅದು ಪ್ರಯೋಜನ ಇಲ್ಲ ಅಂತ ನಮಗೆ ಗೊತ್ತು. ಅಂದರೆ ನಮ್ಮ ಸಂಕಲ್ಪ ವಿಕಲ್ಪಾದಿಗಳೆಲ್ಲವೂ ಮನಸ್ಸಿನಲ್ಲಿ ಹೇಳ್ತೋ ಪ್ರತ್ಯಯಗಳೆಲ್ಲವೂ ನಿಶ್ಚಯಕ್ಕಾಗಿ. ಹಾಗಾದರೆ ಮೊದಲು ಶಾಸ್ತ್ರಾದಿಗಳು ನಮ್ಗೆ ಕೆಲವೊಂದು ತಿಳುವಳಿಕೆ ಕೊಟ್ಟಿದೆಯಲ್ಲ, ಅದನ್ನೇ ನಿಶ್ಚಯ ಮಾಡಿಬಿಡೋಣ. ಅದಕ್ಕೆ ತಕ್ಕಂತೆ ಮನಸ್ಸಿನಲ್ಲಿ ಪ್ರತ್ಯಯ ಹೇಳುತ್ತೆ. ಆವಾಗ ಮನಸ್ಸನ್ನು ಆಳುವಂತಹ ಬುದ್ಧಿ ಅನ್ನೋದು ಹೊಂದುತ್ತೆ. ಈಗ ನಮ್ಮ ಎಲ್ಲ ಕಾಲದಲ್ಲೂ ನಮ್ಮ ಬುದ್ಧಿ ನಮ್ಮ ಮನಸ್ಸನ್ನು ಆಳ್ತಾ ಇರಲ್ಲ. ಅದಕ್ಕೆ ಎಷ್ಟೋ ಪ್ರತ್ಯಯಗಳೆದ್ದಾಗ ಎಲ್ಲವನ್ನೂ ನಿಶ್ಚಯನೇ ಮಾಡೋಕ್ಕಾಗಿರಲ್ಲ. ಕೆಲವು ಸಲ ಅಂತೂ ಈಗೇನೋ ಓದ್ತೀವಿ, ಅದೇನೋ ಓದ್ದೆ ಕಂಡ್ರೆ ಜ್ಞಾಪಕವೇ ಇಲ್ಲ ಅನಿಸುತ್ತೆ. ಇಂದ್ರಿಯಗಳನ್ನು ಉಪಯೋಗಿಸಿದೀಯಾ, ಮನಸ್ಸನ್ನು ಉಪಯೋಗಿಸಿದೀಯಾ, ಬುದ್ಧಿಲಿ ನಿಶ್ಚಯ ಆಗಲಿಲ್ಲ. ಯಾಕೆ?
ನಿಶ್ಚಯ ಮಾಡ್ಕೋಬೇಕು ಅಂತಲೇ ಓದಿರಲಿಲ್ಲ ಅವನು, ಸುಮ್ಮನೆ ಅದು ಒಂದು ಕೆಲಸ ಅಂತ ಓದಿದ್ದಾನೆ, ಪ್ರಯೋಜನ ಆಗಲ್ಲ. ಈಗ ಜಪಕ್ಕೆ ಕೂತ್ಕೋತಾನೆ, ಜಪಕ್ಕೆ ಕೂತ್ಕೊಂಡು ಮನಸ್ಸು ಮಾತ್ರ ಏನೋ ಯೋಚನೆ ಮಾಡ್ತಾ ಇರುತ್ತೆ, ಎಲ್ಲೆಲ್ಲೋ ಹೋಗಿರುತ್ತೆ. ಒಂದು ಗಂಟೆ ಕಳೆದ ಮೇಲೆ ಗೊತ್ತಾಗುತ್ತೆ, ಓಹೋ ಕೈಯಲ್ಲಿ ಜಪಮಾಲೆ ಇದೆ, ಇದನ್ನು ಜಪ ಮಾಡ್ತಾ ಇದ್ದೆ ಅಂತ ಜ್ಞಾಪಕ ಬರೋದಕ್ಕೆ ಎಷ್ಟೋ ಹೊತ್ತಾಗುತ್ತೆ. ಯಾಕೆ ಅಂದರೆ ಬುದ್ಧಿಯಲ್ಲಿ ನಿಶ್ಚಯವಾಗಿರಲಿಲ್ಲ ಇದನ್ನೇ ಮಾಡಬೇಕು ಅಂತ, ಆ ಟೈಮಿಗೆ ಅದನ್ನು ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ದ. ತುಂಬ ಸಲ ಹೀಗಾಗುತ್ತೆ, ಊಟವನ್ನೇ ಮಾಡಬೇಕು ಅಂತ ನಿಶ್ಚಯವಿಲ್ಲದೆ ಸುಮ್ಮನೆ ಯಾವುದೋ ಗಲಾಟೆಯಲ್ಲಿ ಏನೇನೋ ಕೆಲಸಗಳ ಮಧ್ಯದಲ್ಲಿ ಒಂಚೂರು ತಿಂದು ಹೋಗ್ತಾನಲ್ಲ, ಅದೇ ನಿಶ್ಚಿತವಾದ ಊಟ ಅಲ್ಲ. ಅದಕ್ಕೆ ಅದರಿಂದ ಏನು ಪ್ರಯೋಜನ ಆಗಬೇಕೋ ದೇಹಕ್ಕೆ ಅಷ್ಟು ಪ್ರಯೋಜನ ಆ ಊಟದಿಂದ ಆಗೇ ಇರಲ್ಲ. ತುಂಬ ಸಲ ಹೀಗೆ ಮಾಡ್ಕೋತೀವಿ. ಅದರಿಂದ ಬುದ್ಧಿಪೂರ್ವಕವಾಗಿ ಮೊದಲು ಬುದ್ಧಿಯಲ್ಲಿ ನಿಶ್ಚಯ ಮಾಡಿ ಆಮೇಲೆ ಮನಸ್ಸಿನಲ್ಲಿ ಪ್ರತ್ಯಯಗಳನ್ನು ಏಳಿಸ್ಕೊಳ್ಳೋದಿದೆಯಲ್ಲ, ಅದು ಮನಸ್ಸನ್ನು ಆಳುವಂತಹ ಬುದ್ಧಿ. ಅಂತಹ ಬುದ್ಧಿ ಹೇಗೆ ಪಡ್ಕೊಳ್ಳೋದು ಅಂತ ಕೇಳಿದರೆ ತದರ್ಥೋ ಯೋಗ ಉಚ್ಯತೆ ಅಂದರು. ಅದಕ್ಕೆ ಒಂದು ಯೋಗವನ್ನು ಹೇಳ್ತೀವಿ ಅಂತ. ಯೋಗ ಅಂದರೆ ಏನೋ, ಯೋಗ ಅಂದರೆ ಯುಜ್ಯತೆ ಇತಿ ಯೋಗ. ಯುಜ ಸಂಪ್ರಹಾರೆ ಮತ್ತು ಇನ್ನೊಂದು ಧಾತು ಇದೆ ಯೋಗ, ಅದಕ್ಕೆ ಯಾಕನೇ ಬರ್ತಾ ಇಲ್ಲ. ಯುಜ್ಯತೆ ಯುಜ ಸಂಪ್ರಹಾರನೇ ಹತ್ರ ತರೋದು ಅಂತ, ಕೂಡಿಸೋದು ಅಂತ. ಯುಜಿರ್ ಯೋಗೆ ಅಂತ ಧಾತು. ಆ ಯುಜಿರ್ ಯೋಗೆ ಧಾತುವಿಗೆ ಯೋಗ ಅನ್ನೋದು ಘೈ ಪ್ರತ್ಯಯ, ಅಂದರೆ ಏನು, ಕೂಡಿಸುವಿಕೆ ಅಂತ ಅರ್ಥ. ಅದಕ್ಕೊಂದು ಯೋಗವನ್ನು ಹೇಳ್ತೀವಿ ಅಂದರೆ ಆ ಮನಸ್ಸನ್ನಾಳುವಂತಹ ಬುದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಯೋಗವನ್ನು ಹೇಳ್ತೀವಿ ಅಂದರೆ ಒಂದು ಕೂಡಿಸುವಿಕೆಯನ್ನು ಹೇಳ್ತೀವಿ ಅಂತ. ಅಂದರೆ ನೀವು ಯಾವುದೋ ರೀತಿಯಲ್ಲಿ ಬುದ್ಧಿಯೊಡನೆ ಕೂಡಿಕೊಂಡರೆ, ನಿಮ್ಮ ಬುದ್ಧಿ ಯಾವುದೋ ರೀತಿಯಲ್ಲಿ ಮನಸ್ಸಿನಿಂದ ಕೂಡಿಕೊಂಡರೆ ಆಗ ಆ ಮನಸ್ಸನ್ನು ಬುದ್ಧಿ ಆಳೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಆಳೋದಕ್ಕೆ ಸಾಧ್ಯವಾಗಲ್ಲ. ಇನ್ನೂ ಒಂದು ನೆನ್ನೆ ಹೇಳಿದ್ದೆ, ಆ ಬುದ್ಧಿಯನ್ನು ಮನಸ್ಸನ್ನು ವಾಚ್ ಮಾಡೋದು ಅಂತ ಇವತ್ತಿನ ಇವರು ಹೇಳ್ತಾರಲ್ಲ, ಅದೇನು ಪೂರ್ತಿ ಹೊಂದಲ್ಲ ಅಂತಲೂ ನೆನ್ನೆ ಹೇಳಿದ್ದೆ ನಾನು ನಿಮಗೆ ಪಾಠದಲ್ಲಿ. ಅದು ಮನಸ್ಸನ್ನು ನಾನು ನೋಡುತ್ತಿದ್ದೇನೆ ಅನ್ನೋ ಒಂದು ಪ್ರತ್ಯಯ ಮನಸ್ಸಿನಲ್ಲಿ ಹೇಳ್ತಾ ಇರ್ತೀಯ ಹೊರತು, ಮನಸ್ಸನ್ನು ನೋಡೋದು ಅನ್ನೋದು ಮನಸ್ಸನ್ನು ಇಲ್ಲಿಟ್ಟು ಅಲ್ಲೆಲ್ಲೋ ಹೊರಗಡೆ ನೋಡೋಕ್ಕಾಗಲ್ಲ. ಆದರೆ ಅದು ಉಪಯೋಗ ಆಗಲ್ವೋ ವಿಪಶ್ಯನ ಕ್ರಿಯಾಯೋಗಾದಿಗಳು ಅಂದರೆ ಆಗತ್ತೆ. ಯಾವ ದೃಷ್ಟಿಯಲ್ಲಿ ಅಂದರೆ ನೆನ್ನೆ ಹೇಳಿದ್ನಲ್ಲ, ಆ ರೀತಿಯಾದ ಪ್ರತ್ಯಯ ಎಷ್ಟೊತ್ತು ಹೇಳುತ್ತೋ, ನಾನು ಮನಸ್ಸನ್ನು ನೋಡ್ತಾ ಇದ್ದೀನಿ ಅಂತ ಮನಸ್ಸಿಗೆ ಒಂದು ಕಾಲಕ್ಕೆ ಒಂದೇ ಪ್ರತ್ಯಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದರಿಂದ ಅದು ಬೇರೆ ಪ್ರತ್ಯಯಗಳು ಎದ್ಕೊಳ್ಳಲ್ವಲ್ಲ, ಅವಾಗ ಮನಸ್ಸಿಗೆ ಸಮಾಧಾನ ಬರುತ್ತೆ. ಅದರಿಂದ ನಾನು ಮನಸ್ಸಿನಲ್ಲಿರುವ ಪ್ರತ್ಯಯಗಳನ್ನು ನೋಡಿದೆ ಅನ್ನೋದು ಒಂದು ಪ್ರತ್ಯವೇ ಹೊರತು ಅದೇನು ನೋಡೋದಕ್ಕೆ ಹೊರಗಿನ ವಸ್ತು ಅಲ್ಲಪ್ಪ. ಅದು ಯಾವುದನ್ನು ಹಾಗೆ ನೋಡೋಕ್ಕಾಗಲ್ಲ ಮನಸ್ಸಾದಿಗಳಲ್ಲಿ. ನಿಮ್ಮಪ್ಪ ಮಾಡ್ತಾಯಿದ್ದಾರೆ ಫೋನ್. ಅದಕ್ಕೆ ಒಂದು ಯೋಗವನ್ನು ಈಗ ನಾವು ಹೇಳ್ತೀವಿ, ಕೂಡುವಿಕೆಯನ್ನು ಹೇಳ್ತೀವಿ, ಸೇರ್ಕೊಳ್ಳೋದನ್ನು ಹೇಳ್ತೀವಿ ಅಂತ. ಅದಕ್ಕೆ ಕರ್ಮಯೋಗ ಅಂದರೆ ಕರ್ಮದ ಜೊತೆ ನಾವು ಕೂಡ್ಕೊಳ್ಳೋದು, ನಮ್ಮ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕರ್ಮದ ಜೊತೆ ಕೂಡಿಸ್ಕೊಳ್ಳೋದು. ನಾವು ಕರ್ಮಯೋಗ ಅಂತ ಯಾಕೆ ಹೇಳ್ತೀವಿ ಅದಕ್ಕೆ ಅಂದರೆ, ನಾವು ಕರ್ಮದ ಜೊತೆ ಸೇರ್ಕೊಂಡಿರಲ್ಲ, ಫಲದ ಜೊತೆ ಸೇರ್ಕೊಂಡ್ಬಿಟ್ಟಿರ್ತೀವಿ. ಫಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡೋವಾಗ ಅದು ಫಲಯೋಗ ಆಗುತ್ತೆ ಹೊರತು ಕರ್ಮಯೋಗ ಆಗಿರಲ್ಲ. ಕರ್ಮದ ಜೊತೆ ಸೇರ್ಕೋಬೇಕು ದೇಹೇಂದ್ರಿಯ ಮನೋಬುದ್ಧಿಗಳು, ಆಗ ಅದು ಕರ್ಮಯೋಗ ಆಗುತ್ತೆ. ಹಾಗೆ ಭಕ್ತಿಯೋಗ ಅಂದರೆ ಭಕ್ತಿಯಲ್ಲಿ ಸೇರ್ಕೊಂಡಿರ್ಬೇಕು ನಾನು. ಹಾಗೆ ಆಯಾಯ ಯೋಗಕ್ಕೆ ಅದರ ಜೊತೆ ಸೇರ್ಕೊಳ್ಳೋದು ಅಂತ ಅರ್ಥ. ಇಲ್ಲಿ ಈ ಒಂದು ಯೋಗವನ್ನು ಹೇಳ್ತೀವಿ ಅಂದರು. ಯಾವುದು ಅಂದರೆ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ ತಾಮಾಹುಃ ಪರಮಾಂಗತಿಂ. ಅದ್ಭುತ. ಇದನ್ನೇ ಅಧ್ಯಾತ್ಮ ಯೋಗ ಅಂತ ಇಲ್ಲಿ ನೋಡಿ ಸ್ವಾಮಿಗಳು ಬರೆದಿದ್ದಾರೆ. ಹಿಂದೆ 1:3:13 ಹೇಳಿದ ಅಧ್ಯಾತ್ಮ ಯೋಗವೇ ಇದೋ ಅಂತ. ಯದಾ ಪದಚ್ಛೇದ ಮಾಡ. ಪಂಚ ಅವತಿಷ್ಠಂತೆ ಸಹ ಚ ನ ತಾಂ ಆಹುಹು ಪರಮಾಂ ಗತಿಂ. ಯದ ಯಾವಾಗ ಪಂಚಜ್ಞಾನಾನಿ 5 ಜ್ಞಾನಗಳು ಅಂದರೆ 5 ಜ್ಞಾನೇಂದ್ರಿಯಗಳು ಕೂಡ ಮನಸ್ಸಿನೊಡನೆ ಕೂಡಿಕೊಳ್ಳುತ್ತವೋ ಅಂತ. ಈಗ ನಾವು ಎಷ್ಟೋ ಸಲ ನೋಡ್ತೀವಿ ಕೇಳ್ತೀವಿ, ಮನಸ್ಸಿಟ್ಟು ನೋಡಿರಲ್ಲ, ಮನಸ್ಸಿಟ್ಟು ಕೇಳಿರಲ್ಲ.
ಅದರಿಂದ ಮನಸ್ಸು ಅವುಗಳ ಜೊತೆ ಸೇರಿಕೊಂಡೇ ಇರಲ್ಲ. ಅದಕ್ಕೆ ಎಷ್ಟೋ ಸಲ ನೋಡಿದ್ರು, ಏನೋ ಇಷ್ಟೊಂದು ಸಲ ಹೇಳಿದ್ದೀವಿ ಇನ್ನೂ ಗೊತ್ತಾಗಲಿಲ್ವೇನೋ, ಈ ಸಣ್ಣ ವಿಷಯ ಗೊತ್ತಾಗಲ್ವೇನೋ, ಇದು ನೋಡಲ್ವಲ್ಲೋ ಅದು ನೋಡಲ್ವಲ್ಲೋ ಅಂತೀವಿ. ಹುಡುಗರಿಗೆಲ್ಲ ಇಲ್ಲೇ ತಿರುಗ್ತಾ ಇರ್ತಾರೆ. ನೆನ್ನೆ ಅಲ್ಲಿ ತರಕಾರಿ ಇದೆ, ಅದನ್ನು ದಾಟ್ಕೊಂಡೇ ಹೋಗ್ತಾ ಇದ್ದಾರೆ ಹೊರತು ತೆಗೆದಿಡ್ತಾ ಇಲ್ಲ, ನೋಡೋದೇ ಇಲ್ಲ. ಯಾಕೆ ಅಂದರೆ ಇಂದ್ರಿಯಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಮನಸ್ಸಿನಿಂದ ಅಲ್ಲ. ಮನಸ್ಸು ಇಂದ್ರಿಯಗಳ ಜೊತೆ ಸೇರ್ಕೊಂಡ ಮೇಲೆ ಉಪಯೋಗಿಸೋದಕ್ಕೆ ಕೆಲಸ ಅಂತ ಆಗುತ್ತೆ ಹೊರತು, ಇಲ್ಲಾಂದ್ರೆ ಸುಮ್ಮನೆ ಇಂದ್ರಿಯ ತನ್ನ ಪಾಡಕ್ಕೆ ಏನೋ ನೋಡ್ತಾ ಇದೆ, ಏನೋ ಕೇಳ್ತಾ ಇದೆ. ಈಗ ನಾವು ಎಷ್ಟೋ ಸಲ ಈಗ ನೋಡಿರ್ತೀವಿ, ಆ ಎಲ್ಲ ಪ್ರತ್ಯಯಗಳು ಏನು ಮನಸ್ಸಿಗೆ ಬಂದು ಉಳ್ಕೊಂಡಿರಲ್ಲ. ಪ್ರತ್ಯಯವಾಗತ್ತೆ, ಉಳ್ಕೊಂಡಿರಲ್ಲ ಅದು. ಯಾಕೆ ಅಂದರೆ ಅದನ್ನು ಮನಸ್ಸಿಟ್ಟು ನೋಡೇ ಇರಲ್ಲ. ಅದರಿಂದಲೇ ಅವರು ಮೊದಲು ಬುದ್ಧಿ ನಿಶ್ಚಯ ಆಗಿ, ಆಮೇಲೆ ಮನಸ್ಸಿನಲ್ಲಿ ಪ್ರತ್ಯಯವಾಗಿ, ಆಮೇಲೆ ಇಂದ್ರಿಯಗಳನ್ನು ಉಪಯೋಗಿಸ್ತೀವಲ್ಲ ಅದಕ್ಕೆ ಅಂತ. ಆವಾಗ ಮಾಡೋ ಕೆಲಸಗಳೇ ಕರೆಕ್ಟಾಗಿ ಆಗೋಂಥ ಕೆಲಸಗಳು. ಸುಮ್ಮನೆ ಅಭ್ಯಾಸದಿಂದಲೋ ಇಷ್ಟ ಇಲ್ಲದೇನೋ ಮಾಡೋವಂಥದ್ದು ಯಾವುದು ಉಳ್ಕೊಳ್ಳೋದೇ ಇಲ್ಲ ಅದಕ್ಕೆ. ಅದರಿಂದ 5 ಜ್ಞಾನಗಳು ಅಂದರೆ 5 ಜ್ಞಾನೇಂದ್ರಿಯಗಳು ಮನಸ್ಸಿನೊಡನೆ ಯಾವಾಗ ನೆಲೆ ನಿಲ್ಲುತ್ತವೋ, ಎಲ್ಲಿ ಬುದ್ಧಿಯಲ್ಲಿ ನೆಲೆ ನಿಲ್ಲುತ್ತವೋ, ಅಥವಾ ತಮ್ಮ ವಿಷಯಗಳಿಂದ ಹಿಂತಿರುಗಿ ಮನಸ್ಸಿನಲ್ಲಿ ನೆಲೆ ನಿಲ್ಲುತ್ತವೋ, ಆ ಬುದ್ಧಿ ಆವಾಗ, ಈಗ ಮನಸ್ಸಿನಲ್ಲಿ ಇಂದ್ರಿಯಗಳು ಬಂದು ನೆಲೆ ನಿಲ್ತು ಅಂದರೆ ಮನಸ್ಸಿಗೆ ಸಂಕಲ್ಪ ವಿಕಲ್ಪವೇ ಅದರ ಕೆಲಸ. ಅದು ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡಬೇಕು ಅಂದರೆ ಇಂದ್ರಿಯಗಳು ಕೆಲಸ ಮಾಡಬೇಕು. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳ ಚಿಂತನೆಯನ್ನು ಬಿಟ್ಟು ಕೇವಲ ಮನಸ್ಸಿನಲ್ಲಿ ನೆಲೆ ನಿಂತ್ಕೊಂಡಿದೆ. ಆ ಕೇವಲ ಮನಸ್ಸಿನಲ್ಲಿ ನೆಲೆ ನಿಂತ್ಕೊಂಡಿದೆ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ, ಇಂದ್ರಿಯಗಳು ವಿಷಯ ಚಿಂತನೆಯನ್ನು ಮಾಡದೆ ಕೇವಲ ಮನಸ್ಸಿನಲ್ಲಿ ಇರುತ್ತೆ ಅಂದರೆ ಮನಸ್ಸಿನಿಂದ ಅವುಗಳನ್ನು ನಿಗ್ರಹ ಮಾಡಿರ್ತೀವಿ ಅಂತ. ಅಂದರೆ ಮನಸ್ಸು ಇಂಥ ವಿಷಯವನ್ನು ನೋಡು ಅಂದಾಗ ಕಣ್ಣು ನೋಡಬೇಕು, ಇಂಥ ವಿಷಯವನ್ನು ಕೇಳು ಅಂದಾಗ ಕಿವಿ ಕೇಳಿಸ್ಕೋಬೇಕು. ಆಗ ತನಗೆ ಇಷ್ಟವಾದಂಥ ವಿಷಯಗಳನ್ನೆಲ್ಲ ತಂದು ಅವ್ರ ಮನಸ್ಸಿಗೆ ಹಾಕಲ್ವಲ್ಲ, ಅದೇ ಇಂದ್ರಿಯಗಳ ನಿಗ್ರಹ. ಯಾಕೆಂದರೆ ಸಹಜವಾಗಿ ಕಣ್ಣು ಬಿಟ್ಟಾಗ ಏನೋ ಕಂಡೇ ಕಾಣುತ್ತೆ, ಕಿವಿಯಿಂದ ಇರೋದ್ರಿಂದ ಏನೋ ಕೇಳಿಸುತ್ತೆ. ಕಣ್ಣನ್ನಾದರೂ ಈಗ ಮುಚ್ಕೋಬೋದು, ಕಿವಿ ಮೂಗನ್ನು ಎಷ್ಟೊತ್ತು ಮುಚ್ಕೊಳ್ಳೋಕ್ಕಾಗತ್ತೆ? ಮೂಗತ್ತು ಮುಚ್ಕೊಳ್ಳೋಕೆ ಆಗೋದೇ ಇಲ್ಲ. ಅದು ಅಲ್ಲಿಗೆ ಆಯಿತು ಕಥೆ ಅದು. ಆದ್ದರಿಂದ ಇಲ್ಲಿ ಇಂದ್ರಿಯಗಳ ನಿಗ್ರಹ ಅಂದರೆ ಏನು ಅಂದರೆ, ಹಾಗೆ ಕಾಣಿಸೋದೇ ಇಲ್ವೋ ಏನುವೆ, ಕೇಳಿಸೋದೇ ಇಲ್ವೋ ಅಂದರೆ ಆ ರೀತಿ ಹೇಳ್ತಾ ಇಲ್ಲ. ಮನಸ್ಸಿನಲ್ಲಿ ಒಂದು ಫಿಲ್ಟ್ರ್ ಇಟ್ಕೊಂಡಿರ್ತಾನೆ. ಇಂಥ ವಿಷಯಗಳು ಇದಕ್ಕೆ ಬೇಕು, ಇಂಥ ವಿಷಯಗಳು ಬೇಡ ಅಂತ ಚಿಂತನೆ ಮಾಡ್ತಾನೆ. ಆಗ ಆ ಇಂದ್ರಿಯಗಳು ಕೆಲಸ ಮಾಡಿ ಆ ವಿಷಯಗಳನ್ನು ತಂದರೂ ಕೂಡ ಸ್ವೀಕಾರ ಮಾಡಲ್ವಲ್ಲ ಮನಸ್ಸು, ಆವಾಗ ನಿಗ್ರಹವಾಗಿದೆ ಅಂತ. ಇಂದ್ರಿಯಗಳಿಂದ ಅಲ್ಲ, ಮನಸ್ಸಿನಿಂದ ಇಂದ್ರಿಯಗಳು ನಿಗ್ರಹವಾಗಿವೆ ಅಂತ. ಹಾಗೆ ಇಂದ್ರಿಯಗಳೆಲ್ಲವೂ ಮನಸ್ಸಿನ ಸಂಕಲ್ಪಕ್ಕೆ ಅಧೀನವಾಗಿ ಯಾವಾಗ ಕೆಲಸ ಮಾಡುತ್ತೋ ಇಂದ್ರಿಯಗಳು ಮನಸ್ಸಿನಲ್ಲಿ ನೆಲೆ ನಿಂತಿದೆ ಅಂತ ಅರ್ಥ. ಇನ್ನೇನು ಇದನ್ನು ಕಿತ್ತು ಒಳಕ್ಕೆ ಹಾಕೋಕ್ಕಾಗಲ್ಲ. ಮನಸ್ಸು ಅನ್ನೋ ಒಂದು ವಸ್ತುವನ್ನೇ ಯಾರೂ ನೋಡಿಲ್ಲ. ಅದು ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡೋವಾಗಲೂ ಮತ್ತು ಅದರ ಫಲವಾದ ಸುಖ ದುಃಖಾದಿಗಳನ್ನು ಅನುಭವಿಸೋವಾಗಲೂ ಮನಸ್ಸಿದೆ ಅಂತ ಗೊತ್ತಾಗುತ್ತೆ ಹೊರತು ಮನಸ್ಸು ಅಂತ ಒಂದು ವಸ್ತು ನೋಡೋಕ್ಕಾಗಲ್ಲ. ಆದ್ದರಿಂದ ಇಂದ್ರಿಯಗಳು ನಿಗ್ರಹವಾಗಿ ಹೋಗಿ ಎಲ್ಲವೂ 5 ಇಂದ್ರಿಯಗಳು ಕೂಡ ಯಾವಾಗ ಮನಸ್ಸಿನಲ್ಲಿ ನೆಲೆ ನಿಲ್ಲುತ್ತವೋ ಅಂದರೆ ಮನಸ್ಸು ಯೋಚನೆ ಮಾಡಿದ ಮೇಲೆ ಇಂದ್ರಿಯಗಳು ಕೆಲಸ ಮಾಡುತ್ತವೋ ಅಂತ ಅರ್ಥ. ಇಲ್ಲ, ಇನ್ನು ಕೆಲವ್ರು ಏನು ಹೇಳ್ತಾರೆ, ಆ ಧ್ಯಾನದಲ್ಲಿ ಕೂತ್ಕೋತೀವಲ್ಲ, ಯಾವ ವಿಷಯಗಳನ್ನು ಕೇಳಲ್ಲ, ಯಾವ ವಿಷಯಗಳನ್ನು ನೋಡಲ್ಲ ಅಂದರೆ ಅದು ಎಷ್ಟೊತ್ತು ಮಾಡೋಕ್ಕಾಗತ್ತೆ? ಧ್ಯಾನದಲ್ಲಿ ಕೂತ್ಕೋಬೋದು, ಗಲಾಟೆ ಇಲ್ಲದೆ ಇರೋಂತಹ ಒಂದು ರೂಮನ್ನು ತಯಾರು ಮಾಡ್ಕೋಬಹುದು, ಯಾವ ಶಬ್ದವೂ ಕೇಳಿಸ್ತಾ ಇಲ್ಲ, ಯಾರ ಮಾತು ನಮಗೆ ಕೇಳಿಸ್ತಾ ಇಲ್ಲ, ಯಾವ ರೂಪವೂ ಕಾಣಿಸ್ತಾ ಇಲ್ಲ. ಸರಿ, ಇದು ಒಳ್ಳೆಯದೇನೆ, ತಪ್ಪು ಅಂತ ಹೇಳ್ತಾ ಇಲ್ಲ ನಾವು. ಎಷ್ಟೊತ್ತು ಮಾಡೋಕ್ಕಾಗತ್ತೆ ಅದನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ಇಂದ್ರಿಯಾದಿಗಳನ್ನು ಉಪಯೋಗಿಸ್ತೇ ಇದ್ದರೂ ನಾನು ಮನಸ್ಸಿನಿಂದಲೇ ಸಂತೋಷವಾಗಿರಬಹುದು. ನನ್ನ ಸುಖಕ್ಕೆ ಇಂದ್ರಿಯಗಳು ವಿಷಯವಂತಂದು ಹಾಕಲೇಬೇಕು ಅಂತೇನಿಲ್ಲ ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಆ ಜಾಗವೇ ಹೊರತು ಹಾಗೇ ಇರೋಕ್ಕಾಗತ್ತಾ ಯಾವಾಗಲೂ? ಹಾಗಿದ್ದಂಥ ಮಹಾತ್ಮರು ಇದ್ಲೇ ಇಲ್ವೋ ಅಂತಿರೋಂದ್ರೆ ಇದ್ದರು, ಬೇಕಾದಷ್ಟು ಜನ ಇದ್ದರು. ವರ್ಷಗಟ್ಟಲೆ ಮಾತಾಡದೇ ಇರೋರು ಇದ್ದರು, ವರ್ಷಗಟ್ಟಲೆ ಹೊರಗಡೆಗೆ ಬರದೇ ಇರೋರು ಇದ್ದರು. ಆದರೆ ನಾವು ವ್ಯವಹಾರದಲ್ಲಿರುವಾಗ ಅದನ್ನು ಯಾವ ರೀತಿ ನೋಡ್ಕೋಬೇಕು? ನಮ್ಮ ಇಂದ್ರಿಯಗಳು ವಿಷಯವಂತಂದು ಹಾಕಿದ್ರೂ ಕೂಡ ನಾವು ಬುದ್ಧಿಯಲ್ಲಿ ನಿಶ್ಚಯ ಮಾಡಿದ್ದೀವಿ ನಮ್ಮ ಗುರಿಯನ್ನು ನಿಶ್ಚಯ ಮಾಡಿರೋದ್ರಿಂದ ನಮಗೆ ಮನಸ್ಸು ಅಂಥ ಸಂಕಲ್ಪಗಳನ್ನು ಏಳಿಸ್ಕೊತಾ ಇದೆ. ಈಗ ಸಹಜವಾಗಿ ಇಂದ್ರಿಯಗಳಿಗೆ ಏನೋ ವಿಷಯಗಳು ಕಾಣುತ್ತೆ. ಆ ಸಂಕಲ್ಪಕ್ಕೆ ಯಾವ ರೀತಿಯಾದ ಸಂಕಲ್ಪ ಹೇಳ್ತಾ ಇದೆಯೋ ಮನಸ್ಸಿನಲ್ಲಿ, ನಮ್ಮ ಗುರಿಗೆ ತಕ್ಕಾದ ಸಂಕಲ್ಪ,
ಅಂತಹ ಸಂಕಲ್ಪಕ್ಕೆ ಈ ವಿಷಯಗಳು ಉಪಯೋಗ ಆಗಲಿಲ್ಲ ಅಂದರೆ ಕಟ್ ಮಾಡಿಬಿಡುತ್ತದು, ಬೇಡ ನನಗೆ ಈ ವಿಷಯ ಅನ್ನತ್ತೆ. ಅದು ಮನಸ್ಸು ಇಂದ್ರಿಯಗಳನ್ನು ಹಿಡ್ಕೊಂಡಿದೆ ಅಂತ ಅದು ಹೇಳ್ದಂಗೆ ಕೇಳ್ತಾ ಇದೆ. ಅದು ಬಿಟ್ಟು ಇನ್ಯಾಗೋ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಇಂದ್ರಿಯ ಮನಸ್ಸಿನೊಡನೆ ಹೋಗಿ ಬುದ್ಧಿಯಲ್ಲಿ ನೆಲೆ ನಿಲ್ಲುತ್ತವೆಯೋ ಆ ಬುದ್ಧಿಯೂ ಕೂಡ ಇನ್ನು ಅಲುಗಾಡುವುದಿಲ್ಲವೋ ಅಂದರು. ಈಗ ಬುದ್ಧಿನೂ ಕೂಡ ಒಂದೊಂದು ಸಲ ಒಂದೊಂದು ನಿಶ್ಚಯ ಮಾಡ್ತಾ ಮಾಡ್ತಾ ನಮ್ಮನ್ನು ಅಲುಗಾಡಿಸ್ತಾ ಇರುತ್ತೆ. ಈಗ ಬುದ್ಧಿಯಲ್ಲಿಯೇ ಧ್ಯಾನ ಅನ್ನೋದಾಗೋದು, ಬುದ್ಧಿಯಲ್ಲಿಯೇ ಚಲನ ಅನ್ನೋದು ಆಗೋದು. ಅದಕ್ಕೆ ಧ್ಯಾಯತೀವ ಲೇಲಾಯತೀವ ಅಂತ ಆ ಜೀವ ಬುದ್ಧಿಯೊಡನೆ ಸೇರಿಕೊಂಡಾಗ ಒಂದೊಂದು ಸಲ ಬುದ್ಧಿ ಅಲುಗಾಡೋದಿಲ್ವಲ್ಲ, ಅಲುಗಾಡೋದ ಸ್ಥಿತಿಯನ್ನು ಪಡ್ಕೊತಾನಲ್ಲ, ಅದಕ್ಕೆ ಧ್ಯಾನ ಮಾಡ್ತಾ ಇದ್ದಾನೆ ಅಂತಲೋ. ಇನ್ನು ಅಲುಗಾಡುವ ಸ್ಥಿತಿಯನ್ನು ಪಡ್ಕೊಂಡಾಗ ಜೀವನೇ ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತಲೂ ಆಗುತ್ತೆ. ಅಂದರೆ ಬುದ್ಧಿ ಚೇಷ್ಟೆ ಮಾಡದೇ ಇರುವಂತಹ ಒಂದು ಸ್ಥಿತಿಗೆ ಹೋಗಬೇಕು. ಅದು ಸಾಧನದಿಂದ ಆಗೋದು. ಸಹಜವಾಗಿ ಒಂದು ಕಡೆ ಆಗುತ್ತೆ, ನಿದ್ರೆಯಲ್ಲಿ ಆಗ್ಬಿಡುತ್ತೆ. ನಿದ್ರೆಯಲ್ಲಿ ಯಾವ ಅಲುಗಾಟವೂ ಇರಲ್ಲ ಬುದ್ಧಿಯಲ್ಲಿ, ಅದು ಸಹಜವಾಗುವಂತಹ ಸ್ಥಿತಿ. ಇನ್ನು ಕೆಲವು ಸಲ ಯಾವುದೋ ಒಂದು ವಿಷಯ ಸುಖವನ್ನು ಅನುಭವಿಸ್ತೀವಲ್ಲ, ಎಷ್ಟು ಚೆನ್ನಾಗಿದೆ ಅನ್ನೋ ಆ ಕ್ಷಣ ಮಾತ್ರದಲ್ಲಿ ಬುದ್ಧಿ ಅಲುಗಾಡಲ್ಲ. ಬುದ್ಧಿ ಅಲುಗಾಡ್ತಾನೆ ಇದ್ದರೆ ವಿಷಯವನ್ನು ನಿಶ್ಚಯವೇ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸ್ವೀಟನ್ನು ಒಂದು ಖಾರವನ್ನು ತಿಂದು ಇದು ಎಷ್ಟು ಚೆನ್ನಾಗಿದೆ ಅಪ್ಪ ಅಂತೀಯಲ್ಲ, ಆ ಕ್ಷಣ ಮಾತ್ರ ಅದು ಎಷ್ಟೊತ್ತು ಅಂದರೆ ನಮಗೆ ಅದನ್ನು ಗುರ್ತೇ ಮಾಡೋಕ್ಕಾಗಲ್ಲ. ಆದರೆ ಆ ಸಮಯದಲ್ಲಿ ಆ ವಿಷಯವನ್ನು ನಿಶ್ಚಯ ಮಾಡೋಷ್ಟೊತ್ತು ಬುದ್ಧಿ ಅಲುಗಾಡಿರಲ್ಲ. ಅದನ್ನು ಗುರುತಿಸ್ಕೋಬೇಕು. ಒಂದೊಂದು ಸಲ ಬುದ್ಧಿ ಯಾವುದನ್ನು ನಿಶ್ಚಯ ಮಾಡ್ತಾ ಇರುತ್ತೋ ಆವಾಗಲೆಲ್ಲ ಅದು ಅಲುಗಾಡ್ತಾ ಇರಲ್ಲ, ಅದ್ರ ಫಲ ಆಗೋಯ್ತಲ್ಲ. ಈಗ ಕಣ್ಣು ಏನೋ ಒಂದು ನೋಡಬೇಕು ಅಂತ ಹೋದ್ವಿ, ಆ ನೋಡಬೇಕು ಅನ್ನೋದ್ರಲ್ಲಿ ಯಾವುದೋ ಒಂದು ಇಷ್ಟು ನೋಡಿದ್ದಾಯಿತು ಅನಿಸಿದ್ಮೇಲೆ ಕಣ್ಣಿಗೊಂದು ಸಮಾಧಾನ ಬಂದುಬಿಡುತ್ತೆ, ಅದ್ರ ಕೆಲಸ ಆಯಿತು. ಹಾಗೆ ಮನಸ್ಸು ಏನನ್ನೋ ಯೋಚನೆ ಮಾಡ್ತಾ ಇರುತ್ತಲ್ಲ, ಆ ಯೋಚನೆಗೆ ತಕ್ಕಂತೆ ಒಂದು ನಿಶ್ಚಯವಾಯಿತು ಅಂದಮೇಲೆ ಇದು ಕಣ್ಣಿನ ಇಂದ್ರಿಯಗಳಲ್ಲಿ ನಮ್ಗೆ ಅಷ್ಟು ಗೊತ್ತಾಗಲ್ಲ, ಅದರ ಮನಸ್ಸಿನಲ್ಲಿ ಗೊತ್ತಾಗುತ್ತೆ. ಯಾವುದಾದ್ರು ಒಂದು ಕಷ್ಟವಾದ ಲೆಕ್ಕ ಹಾಕ್ಬಿಡ್ಲಿ, ಒಂದು ಮ್ಯಾಥ್ಸು, ಅದು ಆ ಮನಸ್ಸು ಹೀಗೆ ಹಾಗೆ ಹಾಗೆ ಹೀಗೆ ಆಡ್ತಾನೇ ಇರುತ್ತೆ. ಬುದ್ಧಿಲಿ ಯಾವಾಗ ಇದಕ್ಕಿದು ಉತ್ತರ ಅಂತ ನಿಶ್ಚಯವಾಗಿಬಿಡುತ್ತೋ ಹಾಗೊಂದು ಮನಸ್ಸಿಗೊಂದು ಸಮಾಧಾನ. ಆ ಸಂಕಲ್ಪಗಳೆಲ್ಲ ಹೋಗುತ್ತೆ ಅಷ್ಟೊತ್ತು. ಮತ್ತು ಕ್ಷಣ ಮಾತ್ರದಲ್ಲಿ ಬೇರೆ ಸಂಕಲ್ಪಗಳು ಎದ್ಕೊಂಡ್ಬಿಡುತ್ತೆ. ಯಾಕೆಂದರೆ ಆ ವಾಸನೆಗೆ ತಕ್ಕಂತೆ ನಾವು ದೇಹೇಂದ್ರಿಯಗಳಲ್ಲಿ ಅಭಿಮಾನ ಪಟ್ಕೊಂಡು ವಿಪರೀತವಾಗಿ ಹೊರಗಿನ ವಿಚಾರಗಳನ್ನು ಅಷ್ಟೊಂದು ಅನುಭವಿಸಿ ಆ ಮನಸ್ಸಿಗೆ ತುಂಬಿದ್ದೀವಲ್ಲ ವಾಸನೆಗಳನ್ನು, ಆ ವಾಸನೆಗೆ ತಕ್ಕಂತೆ ಎದ್ಕೊಳ್ಳುತ್ತೆ. ಆದರೆ ಅಷ್ಟು ಹೊತ್ತು ಮನಸ್ಸಿನ ಯೋಚನೆ ಮಾಡಲ್ಲ, ಅಷ್ಟು ನಿಶ್ಚಯವಾದಷ್ಟು ಹೊತ್ತು ಬುದ್ಧಿನ ಅಲುಗಾಡಲ್ಲ. ಆದರೆ ಅತ್ಯಂತ ಮೇಲುಮಟ್ಟದ ಸ್ಥಿತಿಯಲ್ಲಿ ಬುದ್ಧಿಗೆ ಇನ್ನು ನಾನು ನಿಶ್ಚಯ ಮಾಡಿಕೊಳ್ಳಬೇಕಾದಂಥದ್ದು ಏನೂ ಇಲ್ಲ, ನಾನು ನಿಶ್ಚಯ ಮಾಡಿಕೊಂಡಾದ ಮೇಲೆ ಮನಸ್ಸನ್ನು ಉಪಯೋಗಿಸಿ ಇಂದ್ರಿಯಗಳನ್ನು ಉಪಯೋಗಿಸಿ ಪಡ್ಕೊಳ್ಳೋಂಥ ವಸ್ತು ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ಆವಾಗ ಅದು ಕರೆಕ್ಟಾಗಿ ನೆಲೆ ನಿಂತು ಬಿಡುತ್ತೆ. ಯಾಕೆ ಬುದ್ಧಿ ಅಲುಗಾಡ್ತಾ ಇರೋದು ಕೂಡ ಏನನ್ನೋ ಒಂದು ಪಡ್ಕೊಳ್ಳೋಕ್ಕಾಗಿ. ಆ ಏನನ್ನೋ ಪಡ್ಕೋಬೇಕು ಅನ್ನೋ ಆಸೆ ಇರೋವರೆಗೂ ಬುದ್ಧಿ ಕೆಲಸ ಮಾಡೇ ಮಾಡುತ್ತೆ, ಮನಸ್ಸು ಕೆಲಸ ಮಾಡೇ ಮಾಡುತ್ತೆ, ಇಂದ್ರಿಯಗಳು ಕೆಲಸ ಮಾಡೇ ಮಾಡುತ್ತೆ. ಆಸೆ ಹುಟ್ಟೋದು ಕೂಡ ಬುದ್ಧಿಯಲ್ಲೇನಾ? ಅವರು ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ, ವಿದ್ಯತೆ ಹೃದಯ ಗ್ರಂಥಿ ಅಂತ. ಹೃದಯದ ಗ್ರಂಥಿಗಳು ಹೃದಯಕ್ಕೆ ಬುದ್ಧಿ ಹೃದಯ ಎರಡು ಒಂದೇ ತಾನೇ ಹೇಳೋದು. ಅದು ಬುದ್ಧಿಯಲ್ಲಿರೋದೇ ಹೊರತು ಆತ್ಮನಲ್ಲಿರೋದಲ್ಲ ಅಂತ ಬರೆದ್ರಲ್ಲ ಮುಂಡಕೋಪನಿಷತ್ತಲ್ಲಿ. ಆ ಹೃದಯದ ಗ್ರಂಥಿಗಳೆಲ್ಲವೂ ಇರೋದು ಅಲ್ಲಿ ಆಚಾರ್ಯರು ಬರೆಯುವಾಗ ಕಾಮಾದಿಗಳು ಹೃದಯದ ಗ್ರಂಥಿ ಅಂತ ಬರೀಲಿಲ್ವಾ? ಅವೆಲ್ಲವೂ ಹೃದಯದಲ್ಲಿ ಸೇರಿದೆ ಅಂದರೂ ಬುದ್ಧಿಯಲ್ಲೇ ಸೇರಿರೋದು. ಹೃದಯ ಅನ್ನೋವಾಗ ಬರೀ ಮಾಂಸಾಕಾರದ ಪಿಂಡವನ್ನು ತೊಗೊಂಡ್ರೆ ನಮಗೇನು ಉಪಯೋಗ ಇಲ್ಲ. ಅಲ್ಲಿರುವ ಬುದ್ಧಿ ತತ್ಸ್ಥಾ ಬುದ್ಧಿ ಹೃತ್ ಇತಿ ಉಚ್ಯತೆ ಅಂತ. ಅದರಲ್ಲಿರುವ ಇದು ಮಾಂಸಪಿಂಡದಲ್ಲಿರುವ ತೋರಿ ಬರುವಂತಹ ಬುದ್ಧಿಯನ್ನು ನಾವು ಹೃತ್ ಅಂತ ಹೇಳಬೇಕೇ ಹೊರತು ಇವನು ಹೃದಯವೇ ಇಲ್ಲ ಕಣೋ ಅಂತ ಎಷ್ಟೋ ಸಲ ಹೇಳ್ತೀವಿ. ಹಾಗಂದ್ರೇನೋ ಆ ಮಾಂಸಾಕಾರದ ಪಿಂಡನೇ ಇಲ್ಲ ಅಂತ ಅರ್ಥನ? ಅದಿದ್ದೇ ಇದೆ, ಅವನಿಗೆ ಮನಸ್ಸಿಲ್ಲ ಅಂತ ಅರ್ಥ. ಅಂದರೆ ಮನಸ್ಸು ಬುದ್ಧಿಗಳಿಗೆ ನಾವು ಹೃದಯ ಅಂತ ಹೇಳ್ತಾ ಇರೋದು. ಅದರಿಂದ ಹೃದಯದ ಗ್ರಂಥಿಯಲ್ಲೇ ಕಾಮಾದಿ ವಾಸನೆಗಳೇ ಹೃದಯದ ಗ್ರಂಥಿ. ನಾವೆಲ್ಲ ಹೃದಯದಲ್ಲೇ ಇರೋದು, ಬುದ್ಧಿಲೇ ಇರೋದು. ಬುದ್ಧಿಲಿ ಹೇಳ್ಬೇಕಲ್ಲ ಇಂಥದ್ದೊಂದನ್ನು ಪಡ್ಕೋಬೇಕು ಅಂತ ನಿಶ್ಚಯ ಮಾಡಬೇಕು. ಹೊರಗಡೆ ವಿಷಯ ನೋಡ್ಲಾರ್ದೇ ಬುದ್ಧಿಯಲ್ಲಿ ಹೆಂಗೆ ವಾಸನೆ ಎಷ್ಟು ಜನ್ಮಗಳಿಂದ ತುಂಬಿದೀವಿ ಅದಕ್ಕೆ. ಆಮೇಲೆ ಇದಕ್ಕೆ ಇನ್ನೂ ಒಂದು ಉತ್ತರ ಹೇಳ್ತೀನಿ. ಈಗ ಮೊದಲು ಕನಸು ಬಂತು, ಆಮೇಲೆ ಅಲ್ಲಿ ಬುದ್ಧಿ ಕೆಲಸ ಮಾಡ್ತೋ,
ಬುದ್ಧಿಯಲ್ಲಿ ಒಂದಾನೊಂದು ಕಲ್ಪನೆ ಬಂದಿದ್ದರಿಂದ ಕನಸು ಬಂತು. ಅದು ಎರಡು ಅಲ್ವೇ ಅಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, ಮೊದಲು ಆಸೆ ಬರುತ್ತೆ, ಆಮೇಲೆ ಇಂದ್ರಿಯಗಳು ಕೆಲಸ ಮಾಡುತ್ತವೆ, ಆಮೇಲೆ ಬುದ್ಧಿಗೆ ಸಂತೋಷ ಆಗುತ್ತೆ ಅಂತ. ಇದು ನಾವು ಲೌಕಿಕವಾಗಿ ಇಟ್ಕೊಂಡಿರುವಂಥ ಇದೇ ಹೊರತು ಈ ತಪ್ಪು ತಿಳುವಳಿಕೆಯಲ್ಲಿ ಇವೆಲ್ಲ ಬಿದ್ದಿರೋದ್ರಿಂದ ದೇಹೇಂದ್ರಿಯ ಮನೋಬುದ್ಧಿಗಳನ್ನೇ ನಾನು ಅಂತ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ. ಈ ಅವಿದ್ಯಾ ಕ್ಷೇತ್ರದ ಒಳಗೆ ಈ ಬುದ್ಧಿ ಕಾಮ ಇದೆಲ್ಲವೂ ಬಿದ್ದಿರೋದ್ರಿಂದ ಯಾವುದು ಮೊದಲು ಯಾವುದು ಆಮೇಲೆ ಅಂತ ಹೇಳಕ್ಕೆ ಬರಲ್ಲ. ಇಲ್ಲಿ ಒಂದು ತಿಳುವಳಿಕೆ ಪ್ರತಿಪತ್ತಿ ಕ್ರಮದಲ್ಲಿ ಹೇಳ್ಬೋದೇ ಹೊರತು ಇದು ಮೊದಲು ಇದಾದಮೇಲೆ ಅಂತ ಖಡಾಖಂಡಿತವಾಗಿ ಇದೇನಾ ಅಂತ ಪ್ರಶ್ನೆ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಯಾಕೆ ಇಲ್ಲದೇ ಇರೋದು ಕ್ರಮ ಏನು? ನೀನು ತಪ್ಪು ತಿಳಿದುಕೊಂಡ ಮೇಲೆ ಹಗ್ಗ ಹಾವಾಗಿ ತೋರಿತೋ, ಹಗ್ಗ ಹಾವಾಗಿ ತೋರಿದ್ದರಿಂದ ನೀನು ತಪ್ಪು ತಿಳ್ಕೊಂಡ್ಯೋ? ಅದು ಎರಡು ಅಲ್ಲವೇ ಅಲ್ಲ. ಅದು ಒಂದನ್ನೇ ಎರಡಾಗಿ ನೋಡ್ತಾ ಇರೋದು. ಒಂದನ್ನು ತಿಳುವಳಿಕೆಯನ್ನೇ ವಸ್ತುವಾಗೂ ನೋಡ್ತಾ ಇದ್ದಾನೆ, ತಿಳುವಳಿಕೆಯಾಗೂ ನೋಡ್ತಾ ಇದ್ದಾನೆ. ಅದು ತಿಳುವಳಿಕೆ ಮಾತ್ರ. ಅದು ಆ ತಿಳುವಳಿಕೆ ಮಾತ್ರವಾದ್ದರಿಂದಲೇ ಎರಡು ಇಲ್ಲವೇ ಇಲ್ಲ. ಅದು ನಮಗೆ ಬುದ್ಧಿ ದ್ವೈತವನ್ನು ಕಲ್ಪಿಸಿ ಎಲ್ಲದರಲ್ಲೂ ದ್ವೈತ ನೋಡೋಕ್ಕೋಗುತ್ತೆ. ಇದು ಮೊದಲ ಇದಾಮೇಲೆ ಅಂತ ಕಾರ್ಯಕಾರಣ ಬುದ್ಧಿ ನಮಗೆ ಸಹಜವಾಗಿರುತ್ತೆ. ಆ ಕಾರ್ಯಕಾರಣ ಬುದ್ಧಿ ನಮ್ಗೆ ಇರೋದ್ರಿಂದಲೇ ಅವರು ಕಾರ್ಯಕಾರಣವನ್ನು ಇಟ್ಕೊಂಡು ಪರಮಾತ್ಮನು ಕಾರ್ಯಕಾರಣ ರಹಿತ ಅಂತ ತಿಳಿಸ್ಕೊಡೋಕೆ ಅನುಕೂಲ ಆಯಿತು. ನಮ್ಮ ತಿಳುವಳಿಕೆ ಏನಿದೆ ಅದನ್ನು ಅನುಸರಿಸಿನೇ ಹೇಳ್ತಾ ಇರೋದು. ನಮಗೆ ಇದು ಮೊದಲು, ಈಗ ಬೀಜ ಮೊದಲ ವೃಕ್ಷ ಮೊದಲ ಅಂತ ಕೇಳ್ತಾರೆ. ಅದೇ ಸಿದ್ಧವಾಗಿಲ್ಲ. ಸದಾ ಸಾಧ್ಯ ಸಮೋಹಿ ಸಹ ಅಂತ ಆಚಾರ್ಯರು, ಗೌಡಪಾದಾಚಾರ್ಯರು ಬೀಜ ಮೊದಲು ವೃಕ್ಷ ಮೊದಲು ಅನ್ನೋ ಒಂದು ಚಿಂತನೆ ನೀನು ಹೇಗೆ ಸಿದ್ಧ ಮಾಡ್ತೀಯಾ? ನೀನು ಬೀಜ ಮೊದಲು ಅಂತ ಇಟ್ಕೊಂಡೆ ಅಂತ ಇಟ್ಕೋ. ಅದಕ್ಕೆ ಅವನು ಹೇಳ್ತಾನೆ ಹಂಗಿರ್ ಮರ ಇಲ್ಲದೆ ಬೀಜ ಬಂದ್ಬಿಡ್ತಾ ಅಂತಾನೆ. ಇನ್ನೊಂದು ದೃಷ್ಟಿಯಿಂದ ಏನು ಹೇಳಬೇಕು ಅಂದರೆ, ಬೀಜ ವೃಕ್ಷ ಅಂತ ಎರಡು ಇಲ್ಲವೇ ಇಲ್ಲ. ಒಂದನ್ನೇ ನೀನು ಎರಡಾಗಿ ನೋಡ್ತಾ ಇರೋದು. ಈಗ ಅವ್ಯಕ್ತ ಅನ್ನೋದು ಇದೆಯೋ ಇಲ್ವೋ? ಪ್ರಪಂಚದ ಬೀಜಾವಸ್ಥೆ ಈಗ ಇದೆಯೋ ಇಲ್ವೋ ಅಂದರೆ ಇಲ್ಲ ಅನ್ಬೇಕು. ಯಾಕೆ? ಅದು ಪ್ರಪಂಚದ ಬೀಜಾವಸ್ಥೆ ಈಗ ವೃಕ್ಷವಾಗಿ ಹರಡ್ಕೊಂಡು ಆಗಿದೆ. ಈಗ ಅವ್ಯಕ್ತ ಇಲ್ಲ ಅಂತ ಹೇಳಬೇಕು, ಅವ್ಯಕ್ತವೇ ಈ ವ್ಯಕ್ತ ರೂಪದಲ್ಲಿ ತೋರ್ತಾ ಇದೆ ಅನ್ಬೇಕು. ಅವ್ಯಕ್ತವೇ ವ್ಯಕ್ತವಾಗಿರೋದು, ಅದು ಇಲ್ಲ ಅಂತ ಹೇಳಬಾರ್ದು. ಈಗ ಬೀಜವೇ ಮರವಾಗಿರುವಾಗ ಬೀಜ ಸತ್ತು ಮರ ಹುಟ್ಟಿದೆ ಹೇಳ್ತೀವ? ಬೀಜ ಆಗಿಲ್ಲ, ಬೀಜವನ್ನೇ ನೀನು ಈ ರೂಪದಲ್ಲಿ ನೋಡ್ತಾ ಇದೀಯಾ ಅಂತ. ಪ್ರತಿಯೊಂದು ಹಾಗೇನೆ. ಇಲ್ಲಿ ಕಾಮ ಅನ್ನೋದು ಅಥವಾ ಅವಿದ್ಯೆ ಅನ್ನೋದು ಬೀಜ, ಆಮೇಲೆ ಬುದ್ಧಿಯಾದಿಗಳು. ಅದು ಎರಡು ಅಲ್ಲವೇ ಅಲ್ಲ. ಅದಕ್ಕೇನೆ ನಾವು ಅವಿದ್ಯೆಯನ್ನು ಕಳೆಕೊಂಡ ಕ್ಷಣದಲ್ಲಿ ಬುದ್ಧಿಯಾದಿಗಳೆಲ್ಲ ಹೊರಟೋಯ್ತು, ಇನ್ನಿಲ್ಲ, ಇನ್ನು ತೋರೋದೇ ಇಲ್ಲ. ಕನಸಿನಲ್ಲಿ ಇದಿಷ್ಟು ಕನಸು ಅಂತ ಗೊತ್ತಾದ ಕ್ಷಣದಲ್ಲಿ ಅಲ್ಲಿ ಬುದ್ಧಿನೂ ಇರಲಿಲ್ಲ, ಕಾಮನೂ ಇರಲಿಲ್ಲ. ಅದೆರಡೂ ಒಂದೇ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬುದ್ಧಿ ಈಸ್ ಈಕ್ವಲ್ ಟು ಕಾಮ ಅಂತ ಗೊತ್ತಾಗ್ಬೇಕು ನನಗೆ. ಆದ್ದರಿಂದಲೇ ಬುದ್ಧಿ ಹೋಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲೋವರೆಗೂ ಕಾಮ ಹೋಗಿರಲ್ಲ ಅಂತಲೇ ಅರ್ಥ. ಬುದ್ಧಿ ಇದೆ ಕಾಮ ಇಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಬುದ್ಧಿ ಜ್ಞಾನದಿಂದ ಬಾಧಿತವಾಗಿ ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ ಅಂತ ಆದಾಗ ಮಾತ್ರ ಬುದ್ಧಿಯಾದಿಗಳಿಲ್ಲ, ಕಾಮಾದಿಗಳಿಲ್ಲ. ಅದಲ್ಲೇ ಅವ್ರು ಜ್ಞಾನಕ್ಕೇ ಅಷ್ಟು ಬೆಲೆ ಕೊಟ್ಟಿರೋದು. ಜ್ಞಾನದಿಂದಲೇ ಅದು ಹೋಗೋದು. ಯದಾ ಯಸ್ಮಿನ್ ಅದನ್ನು ಹೆಚ್ಚಿನದಾದ ಗತಿ ಎಂದು ಹೇಳುತ್ತೇವೆ. ಯಾವಾಗ ಬುದ್ಧಿ ಅಲುಗಾಡೋದಿಲ್ವೋ ಅಂದರೆ ಒಂದು ಬುದ್ಧಿ ಇರಬಾರ್ದು. ಈಗ ಬುದ್ಧಿ ಇದೆ, ಅಲುಗಾಟ ಇಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಒಂದು ಸಹಜವಾಗಿ ಆಗುವಂತಹ ಪ್ರಕ್ರಿಯೆಯಲ್ಲಿ ನಿದ್ರಾದಿಗಳಲ್ಲಿ ಬುದ್ಧಿ ಇರೋದೇ ಇಲ್ಲ, ಅದರಿಂದ ಅಲ್ಲಿ ಅಲುಗಾಟ ಇಲ್ಲ. ಇಲ್ಲಿ ಬುದ್ಧಿಯಾದಿಗಳು ಜ್ಞಾನದಿಂದ ಬಾಧಿತವಾಗುತ್ತೆ, ಅದರಿಂದ ಬುದ್ಧಿಯಲ್ಲಿ ಅಲುಗಾಟ ಇಲ್ಲ. ಈಗ ಕನಸಿನಲ್ಲಿ ಇರೋವರೆಗೂ ಕೂಡ ಕನಸಿನಲ್ಲಿ ಅಲುಗಾಟ ಅನ್ನೋದು ಇದ್ದೇ ಇತ್ತು. ಬುದ್ಧಿಯ ಅಲುಗಾಟಗಳು, ಬುದ್ಧಿಯಲ್ಲಿ ಇಂಥ ನಿಶ್ಚಯ ಅಂಥ ನಿಶ್ಚಯ, ಅದಕ್ಕೆ ತಕ್ಕಂತೆ ಮನಸ್ಸಿನಲ್ಲಿ ಯೋಚನೆಗಳು, ಅದಕ್ಕೆ ತಕ್ಕಂತೆ ಇಂದ್ರಿಯಗಳ ಕೆಲಸ, ಅದಕ್ಕೆ ತಕ್ಕಂತೆ ಪ್ರಪಂಚ ವಿಷಯ, ಇದಿಷ್ಟು ನಡೀತಾನೇ ಇತ್ತು. ಇದಿಷ್ಟು ಸುಳ್ಳು ಅಂತ ಗೊತ್ತಾಯ್ತಲ್ಲ, ಆವಾಗ ನಾವು ಹೇಳಬೇಕು ಬುದ್ಧಿ ಕನಸಿನ ವಿಷಯದಲ್ಲಿ ಆ ಬುದ್ಧಿ ನಲ್ಗಾಡ್ತಾ ಇಲ್ಲ. ಈಗ ನೀವು ಎಂಥ ಕನಸನ್ನು ಕಂಡರೂ ಕೂಡ ನಾನು ನಿಮಗೆ ಆ ಕನಸಿನ ಬಗ್ಗೆ ಆಸೆ ಹುಟ್ಸೋಕ್ಕೆ ಹೋದ್ರು ಅಥವಾ ಭಯ ಹುಟ್ಸೋಕೆ ಹೋದ್ರು ನಿಮಗೇನು ಅನ್ಸಲ್ಲ. ಅದು ಒಂದು ಸಲ ಇದು ಸುಳ್ಳು ಅಂತ ಗೊತ್ತಾದ ಮೇಲೆ ಅದರ ವಿಷಯವಾದ ಬುದ್ಧಿ ನಲ್ಗಾಡಲ್ಲ. ಇನ್ನು ಆ ತೀರ್ಮಾನ ಮಾಡಿಬಿಟ್ಟಿದೆ ಅದು. ಅದರಿಂದ ಯಾವಾಗ ನನಗೆ ಬುದ್ಧಿ ಈ ಪ್ರಪಂಚ ಸಹಿತವಾಗಿ ತಾನು ಸೇರಿಕೊಂಡು ಈ ಸುಳ್ಳು ಅಂತಾಗುತ್ತೋ ಆವಾಗ ಬುದ್ಧಿ ಅಲುಗಾಡಲ್ಲ.
ಅದನ್ನು ನಾವು ಮನಸ್ಸನ್ನು ಆಳುವ ಬುದ್ಧಿ ಅಂತ ಹೇಳ್ತಾ ಇರೋದು. ಬುದ್ಧಿ ಅಂತ ಒಂದಿದೆ, ಅದು ಮನಸ್ಸನ್ನು ಆಳತೆ ಅನ್ನೋದು ಒಂದಲ್ಲ. ಯಾಕೆ ಅದು ಎರಡು ಅಲ್ಲವೇ ಇಲ್ಲ. ನಮಗೆ ಈಗ ಅವಿದ್ಯಾ ಕ್ಷೇತ್ರದಲ್ಲಿ ಎಲ್ಲವೂ ಬಿದ್ದಿದ್ರೂ ಕೂಡ ಅದಷ್ಟು ಅವಿದ್ಯೆಯೇ ಆಗಿದ್ದರೂ ಕೂಡ ಅಲ್ಲಿ ದ್ವೈತ ಕಾಣಿಸೋಕ್ಕೆ ಶುರುವಾಗುತ್ತೆ. ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡು, ಈಗ ತಪ್ಪು ತಿಳುವಳಿಕೆ ಮಾತ್ರ ತಾನೇ ಇರೋದು, ಆದರೆ ಅಲ್ಲಿ ದ್ವೈತ ಕಾಣೋಕ್ಕೆ ಶುರುವಾಗುತ್ತೆ. ಹಾವಿನ ಹೆಡೆ, ಹಾವಿನ ಬಾಲ, ಹಾವಿನದು ಮಧ್ಯಭಾಗ, ಅದೇನೋ ಶಬ್ದ ಬಂದರೂ ಬುಸ್ ಬುಸ್ಸು ಅಂತ ಇದೆ, ಎಲ್ಲದೂ ಅದಕ್ಕೆ ಹೊಂದಿಸ್ಕೊಂಡ್ಬಿಡ್ತೀವಿ ನಾವು. ಈಗ ಇದಿಷ್ಟು ಕನಸು ಅಂತಾದರೂ ಕೂಡ ಒಳಗಿನ ಮಾತ್ರ ಅಷ್ಟೊಂದು ದ್ವೈತ ಕಾಣಿಸೋಕ್ಕೆ ಶುರುವಾಗುತ್ತೆ. ಆ ದ್ವೈತ ಕಾಣಿಸ್ತಾ ಇರೋದೆಲ್ಲವೂ ಅವಿದ್ಯಾ ಕ್ಷೇತ್ರದೊಳಗೆ ಬಿದ್ದಿರೋದು. ಆ ಅವಿದ್ಯೆ ಹೋಗೋವರೆಗೂ ಆ ವ್ಯತ್ಯಾಸಗಳು ಹೋಗಲ್ಲ, ಬುದ್ಧಿಯಾದಿಗಳ ಅಲುಗಾಟವೂ ಹೋಗಲ್ಲ. ಬುದ್ಧಿಯಾದಿಗಳ ಅಲುಗಾಟ ಅಂದರೂ ಅವಿದ್ಯೆ ಅಂದರೂ ಎರಡೂ ಒಂದೇ. ಯದಾ ಯಸ್ಮಿನ್ ಕಾಲೇ ಸ್ವವಿಷಯೇಭ್ಯೋ ನಿವರ್ತಿತಾನಿ ಆತ್ಮನ್ಯೇವ ಪಂಚ ಜ್ಞಾನಾನಿ ಜ್ಞಾನಾರ್ಥತ್ವಾತ್ ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಯಂತೆ. ಯಾವಾಗ ಅಂದರೆ ಯಾವ ಕಾಲದಲ್ಲಿ, ಯಸ್ಮಿನ್ ಕಾಲೇ ಅಂತ, ಯಾವ ಕಾಲದಲ್ಲಿ ತಮ್ಮ ವಿಷಯಗಳಿಂದ ಹಿಂತಿರುಗಿದಂತಹ 5 ಇಂದ್ರಿಯಗಳು, 5 ಇಂದ್ರಿಯಗಳಿಗೆ ಮನಸ್ಸಿಗೆ ಏನನ್ನಾದರೂ ತಂದು ಕೊಡಬೇಕು ಅಂತಿದ್ದಾಗ ಮಾತ್ರ ಇಂದ್ರಿಯಗಳಿಗೆ ಕೆಲಸ. ಈಗ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ, ಆದರೆ ಯಾವ ಜ್ಞಾನವೂ ಮನಸ್ಸಿನಲ್ಲಿ ಹೋಗಿ ಆಗ್ತಾ ಇಲ್ಲ, ನಮ್ಗೆ ಉಳ್ಕೋತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ, ನಾನು ಮನಸ್ಸಿಗೆ ಇಂಥದ್ದೊಂದು ಬೇಕು ಅಂತ ನಾನು ಅಂದ್ಕೊಳ್ಳಿಲ್ಲ ಈ ಕ್ಷಣದಲ್ಲಿ. ಹಾಗೆ ಅಂದ್ಕೊಳ್ದೇ ಇರೋದ್ರಿಂದ ಇಂದ್ರಿಯಗಳು ಓಪನ್ ಆಗಿದ್ರೂ ಕೂಡ ಅದರಿಂದ ನನಗೇನು ತೊಂದರೆ ಏನಿಲ್ಲ. ಇಂದ್ರಿಯಗಳು ಹಾಗೇ ಇರುತ್ತವೆ, ಅವು ಬಹಿರ್ಮುಖವಾಗಿ ಕೊರೆದಿರೋದು ಪರಮಾತ್ಮ ಅದರಿಂದ ಬಹಿರ್ಮುಖವಾದ ವಿಷಯಗಳನ್ನೇ ಅವು ನೋಡ್ತಾನೆ ಇರುತ್ತವೆ. ಪರಾಂಚಿಕಾನಿ ವೆದರತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ಅಂತ ಅದಿರೋದೇ ಹಾಗೆ. ಆದರೆ ನನಗೆ ಆ ಇಂದ್ರಿಯಗಳು ಯಾವಾಗ ನನಗೆ ಜ್ಞಾನವನ್ನು ಉಂಟು ಮಾಡಿಕೊಡುತ್ತೆ ಅಂದರೆ ಮನಸ್ಸಿಗೆ ಬೇಕು ಅನ್ನಿಸ್ದಾಗ, ಯಾವಾಗ ಮಾಡಿಕೊಡಲ್ಲ ಅಂದರೆ ಮನಸ್ಸಿಗೆ ಬೇಡ ಅನ್ನಿಸ್ದಾಗ. ಅದನ್ನ ಅನುಭವಿಸಿದ್ದೀವಿ ಎಷ್ಟೋ ಸಲ. ಈಗ ಹೊಟ್ಟೆ ತುಂಬಿದೆ, ಮನಸ್ಸು ಅಯ್ಯಪ್ಪ ಇನ್ನೇನು ಬೇಡ ಅನಿಸುತ್ತೆ, ಇವ್ರನ್ನೇ ಒಂದು ಒಳ್ಳೆ ದೋಸೆ ಮಾಡಿಕೊಡ್ತೀನಿ ಅಂದರು. ಆ ಹೊಟ್ಟೆ ತುಂಬಾಗಿತ್ತು, ಅದು ಒಳ್ಳೆ ದೋಸೆ ಅನ್ನೋ ಶಬ್ದ ಕಿವಿಗೆ ಬಿತ್ತು, ಆ ದೋಸೆಯ ರುಚಿ ಅನ್ನೋದು ಮನಸ್ಸಿಗೆ ಬಂತು, ಅದು ಬೇಕು ಅನ್ನಿಸ್ಲಿಲ್ಲ. ಹಾಗಾಗಿ ಇಂದ್ರಿಯ ಬೇಡಪ್ಪ ಅದು ಅಂತ ಉಪಯೋಗಿಸ್ಲಿಲ್ಲ, ಅದನ್ನ ಇಂದ್ರಿಯವನ್ನು ಉಪಯೋಗಿಸ್ಲಿಲ್ಲ. ಅಂದರೆ ಆ ಮನಸ್ಸಿಗೆ ಬೇಕು ಅನ್ನೋದ್ರ ಮೇಲೇ ನಾವು ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು. ಅದಕ್ಕೇ ನಾವು ವಿಷಯಗಳನ್ನು ನೋಡೋವಾಗ ಯಾವಾಗ ಬೇಕು ಅಂದ್ಕೊಂಡಿರ್ತೀವಿ ಅಂತಲೇ ಗೊತ್ತಾಗಲ್ಲ. ಅದು ಒಂದೊಂದು ಸಲನೂ ಬೇಕು ಅಂದ್ಕೊಂಡಾಗಲೆಲ್ಲ ಕಲೆಯನ್ನು ಮಾಡೇ ಹೋಗುತ್ತೆ, ವಾಸನೆ ಅಲ್ಲಿ ಹಚ್ಚಿ ಹೋಗುತ್ತದು. ಎಷ್ಟೋ ಸಲ ಬೇಕು ಅಂದ್ಕೊಳ್ದೆ ಸಹಜವಾಗಿ ನೋಡ್ತೀವಿ. ಯಾವಾಗ ನೋಡ್ತೀವಿ ಅಂದರೆ ಯಾವುದನ್ನು ಪಡ್ಕೊಳಕ್ಕಾಗಲ್ವೋ ಆವಾಗ ನಾವು ಬೇಕಿಲ್ಲ ಅನ್ಕೋತೀವಿ. ಪ್ರಕೃತಿ ಸೌಂದರ್ಯವನ್ನು ನೋಡ್ತೀರಿ, ಸಮುದ್ರ, ಸೂರ್ಯ, ಚಂದ್ರ, ನಕ್ಷತ್ರಗಳು ಹೇಗಿದ್ರೂ ಪಡ್ಕೊಳಕ್ಕಾಗಲ್ಲ, ಗೊತ್ತಲ್ಲ, ಚೆನ್ನಾಗಿದೆ. ಅದೇನು ಕಲೆ ಉಳ್ಕೊಳ್ಳಲ್ಲ ಮನಸ್ಸಿನಲ್ಲಿ. ಈ ಮನುಷ್ಯನ ಬುದ್ಧಿ ಹೇಗೆ ಅಂದರೆ ಕಲಿಸ್ಬಿಟ್ಟಿದ್ದೀವಿ ನಾವು. ಪ್ರತಿಯೊಂದೂ ಬೇಕು ಅಂತ. ಯಾವುದನ್ನು ಪಡ್ಕೊಳಕ್ಕಾಗುತ್ತೋ ಅದನ್ನು ಬೇಕು ಅಂತಲೇ ನೋಡುತ್ತೆ. ಯಾವುದನ್ನು ಪಡ್ಕೊಳಕ್ಕೆ ಸಾಧ್ಯವೇ ಇಲ್ವೋ ಇದೆ. ಆದರೆ ಇಲ್ಲಿ ಪರಮಾತ್ಮನೂ ಹಾಗೆ ಮಾಡಿಬಿಟ್ಟಿದ್ದೀವಿ, ಅದೇ ಡೇಂಜರ್ ಆಗಿರೋದು. ಪರಮಾತ್ಮನು ಬೇಕೇ ಬೇಕು ಅಂತೇನು ಮನಸ್ಸು ಅಂದ್ಕೊಂಡಿಲ್ಲ, ಅದರಿಂದ ಇಂದ್ರಿಯಗಳು ಹಾಕಿ ಕೆಲಸ ಮಾಡೋದು. ಅದರಿಂದ ಇವರು ಮತ್ತೆ ಅದೇ ಬೇಕು ಅಂದ್ಕೊಳ್ಳಿ ಅಂತ ಅದು ಒಂದು ಸಾಧನ. ಮತ್ತೆ ಮನಸ್ಸಿಗೆ ಪರಮಾತ್ಮ ಜ್ಞಾನವೇ ಬೇಕು, ಪರಮಾತ್ಮ ಚಿಂತನೆ ಬೇಕು ಅಂತ ಹಚ್ಚಬೇಕು. ಅದಕ್ಕೆ ಅದು ಹಚ್ಚಲಿಲ್ಲ, ಅದಕ್ಕೆ ಬೇಕು ಅನ್ನಿಸ್ಲಿಲ್ಲ ಅಂದರೆ ಏನು ಮಾಡಿದರೂ ತೊಗೊಳ್ಳಲ್ಲ, ಅದು ಸ್ವೀಕಾರನೇ ಮಾಡಲ್ಲ. ಯಾವ ಕಾಲದಲ್ಲಿ ತಮ್ಮ ವಿಷಯಗಳಿಂದ ಹಿಂತಿರುಗಿದಂತಹ ಇಂದ್ರಿಯಗಳು ಅಂದರೆ ಅವು ಆ ಕೆಲಸ ಮಾಡೋದು, ಅದು ಮನಸ್ಸಿಗೆ ಬೇಕಾಗಿಲ್ಲದೆ ಇರೋದ್ರಿಂದ ಆ ವಿಷಯಾದಿಗಳನ್ನು ಅನುಭವಿಸೋಕ್ಕೆ ಹೋಗಲ್ಲ. ಅಂಥ ಅವುಗಳು ಆತ್ಮನಲ್ಲಿಯೇ ಅಂದರೆ ಇದಕ್ಕೆ ಬರಿತಾ ಇದ್ದಾರೆ ಪಂಚಜ್ಞಾನಾನೀತ. ಅಲ್ಲಿ ಯದಾ ಪಂಚ ಅವತಿಷ್ಠಂತೆ ಮಧ್ಯದಲ್ಲಿ ಬಂದುಬಿಟ್ಟಿದೆ, ಆಮೇಲೆ ಜ್ಞಾನಾನಿ ಬಂದುಬಿಟ್ಟಿದೆ. ಅದರಿಂದ ಪಂಚ ಅನ್ನೋದು ಜ್ಞಾನಾನಿಗೆ ಹೊಂದುತ್ತೆ ಹೊರತು ಅದಕ್ಕೆ ಸೇರಬೇಕೇ ಹೊರತು 5 ಜ್ಞಾನಗಳು ಅಂತ. ಪಂಚ ಅವತಿಷ್ಠಂತೆ ಅಲ್ಲ, 5 ನೆಲೆ ನಿಲ್ಲುತ್ತವೋ ಅಲ್ಲ. 5 ಇಂದ್ರಿಯಗಳು ಮನಸ್ಸಿನೊಡನೆ ಬುದ್ಧಿಯಲ್ಲಿ ಹೋಗಿ ಅಥವಾ ಆತ್ಮನಲ್ಲಿ ಹೋಗಿ ನೆಲೆ ನಿಲ್ಲುತ್ತವೋ ಅಂತ. ಯಾವ ಕಾಲದಲ್ಲಿ ತಮ್ಮ ವಿಷಯಗಳಿಂದ ಹಿಂತಿರುಗಿದಂತಹ 5 ಇಂದ್ರಿಯಗಳು, ಅವುಗಳನ್ನು ಯಾಕೆ ಜ್ಞಾನಗಳು ಅಂತ ಹೇಳ್ತಾ ಇದ್ದೀವಿ ಅಂದರೆ ಜ್ಞಾನಕ್ಕೋಸ್ಕರ ಇರುವುದರಿಂದ.
ಶ್ರೋತ್ರವೇ ಮೊದಲಾದ ಇಂದ್ರಿಯಗಳನ್ನು ಜ್ಞಾನಗಳು ಅಂತ ಹೇಳ್ತಾ ಇದ್ದೀವಿ. ಅವುಗಳನ್ನೇ ಜ್ಞಾನ ಅಂತ ಹೇಳ್ತಾ ಇದ್ದೀವಿ. ಆ ಜ್ಞಾನ ಅಂತ ಹೇಳ್ತಾ ಇರೋದು ಜ್ಞಾನಕ್ಕೋಸ್ಕರ ಇದೆಯಾದ್ದರಿಂದ ಜ್ಞಾನ ಅಂತ ಹೇಳ್ತಾ ಇರೋದೇ ಹೊರತು ಕಣ್ಣೇ ಜ್ಞಾನ ಕಿವಿಯೇ ಜ್ಞಾನ ಅಂತ ಯಾರೂ ಹೇಳಲ್ಲ. ಅದ್ರಲ್ಲಿ ಬಂದ್ಬಿಟ್ಟಿದೆ ಜ್ಞಾನಾನಿ ಅಂತ. ಜ್ಞಾನಕ್ಕೋಸ್ಕರ ಇರುವುದರಿಂದ ಜ್ಞಾನಗಳು ಅಂತ ಹೇಳ್ತಾ ಇದ್ದೀವಿ. ಅವತಿಷ್ಠಂತೆ ಸಹ ಮನಸ ಯದನುಗತಾನಿ ತೇನ ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣೇನ. ಅವತಿಷ್ಠಂತೆ ಅಂದರೆ ನೆಲೆ ನಿಲ್ಲುತ್ತವೆ. ಯಾವುದ್ರ ಜೊತೆಗೆ ಅಂದರೆ ಮನಸ್ಸಿನೊಡನೆ. ಅಂದರೆ ಯದನುಗತಾನಿ ಯಾವುದನ್ನು ಅನುಸರಿಸಿಯೇ, ಮನಸ್ಸನ್ನು ಅನುಸರಿಸಿಯೇ ಇಂದ್ರಿಯಗಳು ಕೆಲಸ ಮಾಡೋದು, ಮನಸ್ಸನ್ನು ಅನುಸರಿಸಿಯೇ ಅಡಗೋದು. ಮನಸ್ಸು ಅಡಗಿದರೆ ಇಂದ್ರಿಯಗಳು ಅಡಗತ್ವೆ. ಮನಸ್ಸು ಕೆಲಸ ಮಾಡ್ತಾಯಿದ್ರೆ ಇಂದ್ರಿಯಗಳು ಕೆಲಸ ಮಾಡ್ತಾನೆ ಇರುತ್ತೆ. ಇನ್ನೂ ಮಾಡೋಕ್ಕಾಗಲ್ಲ. ಆ ಯದನುಗತಾನಿ ಅಂದರೆ ಯಾವುದನ್ನು ಅನುಸರಿಸಿಕೊಂಡೇ ಆ ಇಂದ್ರಿಯಗಳು ಇರುತ್ತವೋ ಅಂಥ ಇಂದ್ರಿಯಗಳು ತೇನ ಅಂದರೆ ಆ ಮನಸ್ಸಿನೊಡನೆ, ಅಂದರೆ ಸಂಕಲ್ಪಾದಿಗಳನ್ನ ಬಿಟ್ಟಂತಹ ಅಂತಃಕರಣದೊಡನೆ. ಈಗ ಮನಸ್ಸಿನೊಡನೆ ಹೋಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲಬೇಕು ಅಂದರೆ ಪರಮಾತ್ಮನಿಗೆ ಆ ಜ್ಞಾನದಿಂದ ಅದನ್ನು ಬಾಧೆ ಮಾಡಬೇಕು ಮನಸ್ಸನ್ನು. ಈ ಮನಸ್ಸು ಎಂಬುದು ನನಗಿಂತ ಬೇರೆಯಾಗಿಲ್ಲವೇ ಇಲ್ಲ ಅಂತ. ಮನಸ್ಸು ಅನ್ನೋದು ನನಗಿಂತ ಬೇರೆಯಾಗಿಲ್ಲ ಅಂತ ಬಾಧೆ ಮಾಡಿದಾಗ ಅದರಲ್ಲಿನ ಸಂಕಲ್ಪಾದಿಗಳು ಹೇಳಲ್ಲ. ಈ ಕನಸಿನ ಬಗ್ಗೆ ಯಾವ ಸಂಕಲ್ಪವೂ ಹೇಳಲ್ಲ, ಯಾವ ಆಸೆನೂ ಹೇಳಲ್ಲ. ಯಾಕೆ ಹೇಳಲ್ಲ? ಇದು ಕನಸು ಅಂತ ನಾನು ಬಾಧೆ ಮಾಡಿಬಿಟ್ಟಿದ್ದೀನಿ. ಆಗ ಇನ್ನು ಮನಸ್ಸು ಇಲ್ಲ, ಇಂದ್ರಿಯಗಳು ಇಲ್ಲ, ಅಲ್ಲಿ ಎಲ್ಲ ಹೊರಟೋಯ್ತು. ಹಾಗೆ ಯಾವಾಗ ಈ ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲವೂ ಕೇವಲ ಚಿತ್ಸ್ವರೂಪದಲ್ಲಿ ತೋರ್ತಾ ಇರೋದು, ತೋರಿಕೆಯಷ್ಟೇ, ಇದಕ್ಕೆ ಯಾವ ಇರುವಿಕೆಯೂ ಇಲ್ಲ ಅಂತ ಬಾಧೆ ಮಾಡ್ತೀವೋ ಆಗ ಮನಸ್ಸು ತನ್ನ ಸಂಕಲ್ಪಾದಿಗಳನ್ನು ಬಿಟ್ಕೊಳ್ಳುತ್ತೆ. ಮನಸ್ಸು ಇದೆ, ಅದು ಸಂಕಲ್ಪ ಮಾಡ್ತಾ ಇಲ್ಲ, ಶಬ್ದಕ್ಕೆ ಅರ್ಥ ಇಲ್ಲ. ಅದು ಆ ಜ್ಞಾನಿಗೆ ಮನಸ್ಸಾದಿಗಳು ತೋರೋದೇ ಇಲ್ಲ. ನನಗೆ ಯಾವಾಗಲೂ ಬಾಧಿತ ವೃತ್ತಿನೇ. ಅದು ಇದೆ ಅನ್ಕೋತಾ ಇರೋದು ನಮ್ಮ ಕಡೆಯಿಂದ. ಜ್ಞಾನಿಗೂ ಮನಸ್ಸು ಇದೆಯಲ್ಲ, ಆಗಿದ್ರೆ ಬುದ್ಧಿ ಇದೆಯಲ್ಲ ಅಂತ. ಮನಸ್ಸು ಅನ್ನೋದು ಇಲ್ಲ, ಇದ್ದಾಗ ಸಂಕಲ್ಪಾದಿಗಳನ್ನು ಮಾಡುತ್ತೆ, ಇಲ್ಲ ಅಂದರೆ ಇರೋದೇ ಇಲ್ಲ. ಮತ್ತು ಜ್ಞಾನಿಗೆ ಹೇಗಿರುತ್ತೆ ಅಂದರೆ ಅವನು ಜ್ಞಾನರೂಪವಾಗಿಯೇ ಅದನ್ನು ನೋಡ್ತಾ ಇರ್ತಾನೆ. ಕನಸಿನ ಬಗ್ಗೆ ನಮಗೇನೋ ನೆನಪೆಲ್ಲ ಬರುತ್ತಲ್ಲಪ್ಪ, ಹೇಗೆ ಬರುತ್ತೆ? ಕನಸಿನಲ್ಲಿ ಇದ್ದಂಥ ಮನಸ್ಸೇನು ಇವಾಗಿಲ್ಲ. ಕನಸಿನ ಮನಸ್ಸು ಕನಸಿಗೆ ಸೇರೋಗಿದೆ. ನಾವು ಆದರೂ ಕನಸಿನ ಬಗ್ಗೆ ಒಂದು ನೆನಪಾಗುತ್ತೆ ಅಂತ ಹೇಳ್ತೀವಿ. ಹೇಗಾಗ್ತಾ ಇದೆ ಅಂದರೆ ಜ್ಞಾನದಿಂದ ಬಾಧಿತವಾಗಿ ಅದೆಲ್ಲವೂ ಜ್ಞಾನವೇ ಆಗಿರೋದ್ರಿಂದ, ಜ್ಞಾನಕ್ಕಿಂತ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ಅದು ನಾನು ಕೇವಲ ಜ್ಞಾನರೂಪನಾಗಿ ಅದನ್ನು ಅರ್ಥ ಮಾಡ್ಕೋತಾ ಇದ್ದೀನಿ ಹೊರತು ಮನಸ್ಸಿನಿಂದ ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲಪ್ಪ ಅಲ್ವಾ. ನಾನು ಯಾವುದನ್ನು ಅಷ್ಟೇ ಈಗ ಮನಸ್ಸಿನಿಂದಲೇ ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು ಅಂತ ಆದರೆ ಮನಸ್ಸು ನವಾಗ ಅಂತಃಕರಣ ಅಂತ ಇಟ್ಕೊಳ್ಳಿ, ಬುದ್ಧಿಯನ್ನು ಸೇರಿಸಿ. ಆ ಮನಸ್ಸನ್ನು ಯಾವುದರಿಂದ ಅರ್ಥ ಮಾಡ್ಕೋತೀರಿ? ಉಳಿದಿದ್ದೆಲ್ಲವನ್ನೂ ಮನಸ್ಸಿನಿಂದಲೇ ಅರಿಯಬೇಕು. ಆದ್ದರಿಂದ ಜ್ಞಾನಿಗೂ ಏನಾದರೂ ಮನಸ್ಸೇ ಇರುತ್ತೆ ಅಂತ ಹಠ ಮಾಡೋದಾದರೆ ಈಗಲೇ ಮನಸ್ಸನ್ನು ಯಾವ ಮನಸ್ಸಿನಿಂದ ಅರಿತಾ ಇದ್ದೀವಿ? ನಾನೇ ಅರಿತಾ ಇದ್ದೀನಿ. ಆದರೆ ನನಗೆ ಮನಸ್ಸನ್ನು ಅರಿಯೋಕ್ಕಾಗುತ್ತೆ, ಇನ್ನೊಂದನ್ನು ಅರಿಯೋಕ್ಕಾಗಲ್ವಾ? ನನ್ನ ಕೇವಲ ಜ್ಞಾನದಿಂದ. ಕೇವಲ ಜ್ಞಾನದಿಂದ ಏನು ಅರಿಯೋದಿಲ್ಲ ಅಂತ ನೀವೇ ಹೇಳ್ತೀರಲ್ಲ. ಹೌದು, ಕೇವಲ ಜ್ಞಾನ ಏನು ಮಾಡುತ್ತೆ ಅಂದರೆ ಅದು ಯಾವಾಗಲೂ ಇಲ್ಲವೇ ಇಲ್ಲ ಅಂತ ತಿಳಿಸ್ಕೊಡುತ್ತೆ. ಹಾಗೆ ತಿಳಿಸ್ಕೊಡ್ಬೇಕಾಗಿತ್ತು. ಈಗ ಇದೇನು ತಿಳಿಸ್ಕೊಡ್ತಾ ಇರೋದು ಮನಸ್ಸಿನ ವಿಕಲ್ಪಗಳೇ ಹೊರತು ಈ ತಪ್ಪು ತಿಳುವಳಿಕೆ ಅಂತ ತಿಳಿಸ್ಕೊಡ್ಬೇಕಾಗಿಲ್ಲಪ್ಪ. ನಿಜ ಜ್ಞಾನ ಆದಮೇಲೆ ತಪ್ಪು ತಿಳುವಳಿಕೆ ಯಾಕೆ ತೋರ್ಬೇಕು ನನಗೆ? ಈಗ ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡಿದ್ದ, ಮತ್ತು ಹಗ್ಗ ಅಂತ ವಾಪಸ್ ತಿಳ್ಕೊಂಡ. ಹಗ್ಗ ಅಂತ ತಿಳ್ಕೊಂಡ್ಮೇಲೆ ಅಲ್ಲ ಈಗಲೂ ಆ ಹಾವು ತೋರ್ತಾನೆ ಇಲ್ವಲ್ಲ ಅಂದರೆ, ನಮ್ಮ ಬುದ್ಧಿ ಇದೆ, ನಮ್ಮ ಇಂದ್ರಿಯಗಳಿದೆ, ಮನಸ್ಸಿದೆ, ಆದರೂ ಹಾವು ತೋರ್ತಾ ಇಲ್ವಲ್ಲ ಅಂದರೆ ಸರಿಯಾಗಿ ತಿಳ್ಕೊಂಡ್ಮೇಲೆ ಅದನ್ನು ತಪ್ಪಾದದ್ದೇ ಗೊತ್ತಾಗಬೇಕು ಅಂತಿಲ್ಲ. ಯಾವುದು ಸರಿ ಇರುತ್ತೋ ಅದೇ ಗೊತ್ತಾಗುತ್ತೆ. ಅದನ್ನೂ ಒಂದು ಚರ್ಚೆ ತೊಗೊಂಡಿದ್ದಾರೆ. ಜ್ಞಾನವಾದ ಮೇಲೆ ಆ ಜ್ಞಾನಕ್ಕೆ ವಿಷಯ ಯಾವುದು ಅಂತ ವ್ಯಾಖ್ಯಾನಕಾರೆಲ್ಲ ತೊಗೊಂಡಿದ್ದಾರೆ. ಜ್ಞಾನಕ್ಕೆ ವಿಷಯ ಯಾವುದು? ಜ್ಞಾನ ಸುಮ್ಮನೆ ಇರುತ್ತೆ ಅನ್ನೋದು ಹೊಂದಲ್ಲ ಅಂತಾರೆ ಆಚಾರ್ಯರಂದ್ರು. ಯಾಕಪ್ಪ ಹೊಂದಲ್ಲ? ಸೂರ್ಯನಿಗೆ ಈಗ ನಾವು ಬೆಳಗಿಸ್ಕೊಳ್ಳೋರು ಇದ್ದರೂ ಮಾತ್ರ ಸೂರ್ಯ, ಇಲ್ಲಾಂದ್ರೆ ಅವ್ನಿಗೇನು ಬೆಲೆ ಇಲ್ವಾ? ಅವ್ನು ಪಾಡ್ಗೆ ಅವನಿರ್ತಾನೆ. ಈಗ ಒಂದು ರೂಮಲ್ಲಿ ದೀಪ ಉರಿತಾ ಇರುತ್ತೆ, ಯಾರೂ ಇಲ್ಲದೆ ಇದ್ರೆ ದೀಪಕ್ಕೆ ಬೇಜಾರ ಇಲ್ಲ, ನನ್ನ ಪಾಡಿಗೆ ತಾನು ಇರುತ್ತೆ ಅಷ್ಟೇ. ಆ ದೀಪ ಉರಿಯೋವಾಗಲೂ ಅದೇನು ಇವ್ರಿಗೆಲ್ಲ ಆಗಲಿ ಅಂತೇನು ಉರಿತಾ ಇಲ್ಲ, ಅದು ಉರಿದೇ ಇರೋದಕ್ಕೆ ಬರೋಲ್ಲ. ಹಾಗೆ ಜ್ಞಾನವೂ ಹಾಗೇನೆ. ಇದು ಈ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಇದು ಮನಸ್ಸಿನೊಡನೆ ಅಂದರೆ ಯಾವುದನ್ನು ಅನುಸರಿಸಿಯೇ ಆ ಇಂದ್ರಿಯಗಳು ಇರುತ್ತವೋ
ಆ ಮನಸ್ಸಿನೊಡನೆ ಅಂದರೆ ಸಂಕಲ್ಪಾದಿಗಳನ್ನು ಬಿಟ್ಟಂತಹ ಅಂತಃಕರಣದೊಡನೆ ಅವು ನೆಲೆ ನಿಲ್ಲುತ್ತವೆ ಇಂದ್ರಿಯಗಳು. ಬುದ್ಧಿಶ್ಚ ಅಧ್ಯವಸಾಯ ಲಕ್ಷಣ ನ ವಿಚೇಷ್ಟತಿ ಸ್ವವ್ಯಾಪಾರೇಷು ನ ವಿಚೇಷ್ಟತೆ ನ ವ್ಯಾಪ್ರಿಯತೆ ತಾಂ ಆಹುಹು ಪರಮಾಂಗತಿಂ. ಇನ್ನು ಬುದ್ಧಿಯೂ ಕೂಡ ಅಂದರೆ ಬುದ್ಧಿನವಾಗ ನಿಶ್ಚಯ ಮಾಡುವ ರೂಪವಾದದ್ದಕ್ಕೆ ಬುದ್ಧಿ ಅಂತ ಹೆಸರು. ಆತ್ಮನೇ ನಿಶ್ಚಯ ಮಾಡುವಾಗ ಅವನಿಗೆ ಬುದ್ಧಿ ಅಂತ ಹೆಸರು, ಯೋಚನೆಗಳನ್ನು ಮಾಡುವಾಗ ಅವನಿಗೆ ಮನಸ್ಸು ಅಂತ ಹೆಸರು, ನೋಡುವಾಗ ಕಣ್ಣು ಅಂತ ಹೆಸರು, ಕೇಳುವಾಗ ಕಿವಿ ಅಂತ ಹೆಸರು. ಹೀಗಿರೋದ್ರಿಂದಲೇ ತಾನು ತನ್ನನ್ನು ಕೇವಲ ಜ್ಞಾನ ರೂಪನು ಅಂತ ಅರ್ಥ ಮಾಡ್ಕೊಂಡಾಗ ಇವ್ಯಾವೂ ಇರೋದಿಲ್ಲ. ಇವು ನಿಜವಾಗಿಯೂ ಬೇರೆ ಬೇರೆಯಾಗಿದ್ದು ಅದರಲ್ಲಿ ಆತ್ಮನ ಬೆಳಕು ಅರಿವು ಬರುತ್ತೆ ಅಂತ ಆದರೂ ಕೂಡ ಇವುಗಳೇನು ಹೋಗ್ತಿರಲಿಲ್ಲ. ಇಡೀ ಕನಸಿನಲ್ಲಿರೋದೆಲ್ಲವೂ ನಾನೇ. ಆದ್ದರಿಂದಲೇ ಇದಿಷ್ಟು ಕನಸು ಅಂತ ಗೊತ್ತಾದಾಗ ಇನ್ನೇನೂ ಉಳ್ಕೊಳ್ಳಿಲ್ಲ ಅಲ್ಲಿ. ಆ ದೇಹ, ಇಂದ್ರಿಯ, ಮನೋ, ಬುದ್ಧಿ, ವಿಷಯ ಯಾವುದೂ ಉಳ್ಕೊಳ್ಳಿಲ್ಲ. ಯಾಕೆ? ಅದಷ್ಟು ನಾನೇ ಆಗಿರೋದ್ರಿಂದ. ನಾನೇ ಆಗಿದ್ದೀನಿ ಅಂತ ಅರ್ಥ ಆಗೋವರೆಗೂ ಅದು ಗೊತ್ತಾಗಲ್ಲ, ಅದು ಬೇರೆ ವಿಷಯ. ಆದರೆ ಆ ನಿಶ್ಚಯ ಮಾಡುವ ರೂಪವಾದ ಬುದ್ಧಿಯೂ ಕೂಡ ನಿಶ್ಚಯ ಮಾಡೋದು ಪರಮಾತ್ಮನಲ್ಲಿ ನೆಲೆ ನಿಂತಾಗ ಇನ್ನು ತನ್ನ ಚೇಷ್ಟೆಯನ್ನು ಬಿಡುತ್ತದೆ ಅಂತ ವಾಕ್ಯಕ್ಕರ್ಥ. ನಿಶ್ಚಯ ಮಾಡುವ ರೂಪವಾದ ಬುದ್ಧಿಯೋ ತನ್ನ ವ್ಯಾಪಾರಗಳಲ್ಲಿ ತಾನು ಕೆಲಸ ಮಾಡುವುದಿಲ್ಲವೋ, ನ ವ್ಯಾಪ್ರಿಯತೆ ಹರಡಿಕೊಳ್ಳುವುದಿಲ್ಲವೋ ತನ್ನ ಕೆಲಸದಲ್ಲಿ, ಅದನ್ನು ಉತ್ತಮವಾದ ಗತಿ ಎನ್ನುತ್ತೇವೆ ಅಂದರು. ಬುದ್ಧಿ ತನ್ನ ಕೆಲಸ ಮಾಡಲ್ಲ ಅಂದ್ರೆ ಅರ್ಥ ಏನು ಅಂದರೆ ಬುದ್ಧಿಯಾಗಿ ಉಳ್ಕೊಂಡೇ ಇಲ್ಲ ಅಂತ. ಅದಾಗೇ ಉಳ್ಕೊಂಡಿದ್ದಿದ್ರೆ ಅದು ಕೆಲಸ ಮಾಡದೆ ಬಿಡ್ತಿರಲಿಲ್ಲ. ಹಾವು ನಿಜವಾಗಿ ಅದು ಹಗ್ಗಕ್ಕಿಂತ ಬೇರೆಯಾಗಿರೋ ಹಾವೇ ಆದರೆ ಅದು ಹಗ್ಗ ಅಂತ ತಿಳ್ಕೊಂಡು ಮಾತ್ರಕ್ಕೆ ಅದೇನು ಹೋಗಲ್ಲ. ಎಲ್ಲೆಲ್ಲಿ ಹಗ್ಗವನ್ನು ಹಾವು ತಪ್ಪು ತಿಳ್ಕೊಂಡಿದ್ದೀವೋ ಆ ಜಾಗದಲ್ಲಿರೋ ಹಾವು ಸರಿಯಾಗಿ ತಿಳ್ಕೊಂಡಾಗ ಹೋಗುತ್ತೆ. ನಿಜವಾಗೂ ಬೇರೆ ಇರೋವಂಥ ಹಾವು ಹೋಗುತ್ತಾ? ನಾನೊಂದ್ಸಲ ಹಾವನ್ನು ಹಗ್ಗ ಅಂತ ತಿಳ್ಕೊಂಬಿಟ್ಟಿದ್ದೆ. ಅಲ್ಲಿ ಹೊಳೆಯಿಂದ ನಡ್ಕೊಂಡು ಬರ್ತಾ ಇದ್ದೀನಿ, ಅಲ್ಲೊಂದು ಹುಣಸೆ ಮರ ಇತ್ತು. ಇಲ್ಲಿ ಹೊಳೆ ನರಸೀಪುರದ್ದು ಹುಣಸೆ ಮರದ ಆಂಜನೇಯ ಅಂತಲೇ ಹೆಸರು ಅದಕ್ಕೆ. ಈಗ ಹುಣಸೆ ಮರ ಇಲ್ಲ, ಅದು ಹೋದರೂ ಪಾಪ ಅವ್ನಿಗೆ ಅದೇ ಹೆಸರು. ಈ ಹೆಸರುಗಳು ಬಂದುಬಿಟ್ರೆ ಅದು ಹೋದರೂ ಹಾಗೆ ಇರ್ತಾರೆ. ನಮ್ಮೂರಲ್ಲಿ ಸೈಕಲ್ ದೊಡ್ಡ ಅಂತ ಒಬ್ಬರಿದ್ದಾನೆ. ಫಸ್ಟ್ ಟೈಮ್ ಅವರೇ ಸೈಕಲ್ ತಂದಿದ್ದು. ಈಗ ಅವನ ಮಗ 2 ಕಾರ್ ಇಟ್ಕೊಂಡಿದ್ದಾನೆ, ಆದರೂ ಅವನಿಗೆ ಸೈಕಲ್ ದೊಡ್ಡ ಅಂತಲೇ ಹೆಸರು ಬಂದುಬಿಟ್ರೆ ಅದೇನೂ ಮಾಡೋಕ್ಕಾಗಲ್ಲ. ಆ ಹುಣಸೆ ಮರ ಇನ್ನೂ ಇತ್ತು ಅವಾಗ. ನಾನು ನಡ್ಕೊಂಬರ್ತಾ ಇದ್ದೀನಿ, ಅದೇನೋ ಒಂದು ಬಿದ್ದಿತ್ತು. ನಾನು ಅಯ್ಯೋ ಹಗ್ಗ ಅಂದ್ಕೊಂಡು ಕಾಲಿಟ್ಟೆ ಬುಸ್ ಅಂದ್ಬಿಡ್ತು. ಹಗ್ಗಕ್ಕಿಂತ ಬೇರೆಯಾದ ಹಾವನ್ನು ನಾನು ಹಗ್ಗ ಅಂದ್ಕೊಂಡು ಮಾತ್ರ ಅದೇನು ಹೋಗಲ್ಲಪ್ಪ. ಅಂದರೆ ಎಲ್ಲಿ ಹೋಗುತ್ತೆ ಆಗಿದ್ರೆ ಅಂದರೆ ಆ ಹಗ್ಗವನ್ನು ಹಾವನ್ನು ತಪ್ಪು ತಿಳ್ಕೊಂಡು ಜಾಗದಲ್ಲಿ ಹೋಗುತ್ತೆ. ಹಾಗೆ ಇಲ್ಲೂ ನಿಶ್ಚಯ ಮಾಡುವ ರೂಪವಾದ ಬುದ್ಧಿಯು ತನ್ನ ವ್ಯಾಪಾರಗಳಿಂದ ಯಾವಾಗ ಹಿಂತಿರುಗುತ್ತೋ ಅಂದರೆ ಪರಮಾತ್ಮನಲ್ಲಿ ನೆಲೆ ನಿಂತಾಗ ತನ್ನ ವ್ಯಾಪಾರವನ್ನು ಕಳ್ಕೊಳ್ಳುತ್ತೋ ಅದನ್ನು ನಾವು ಉತ್ತಮ ಗತಿ ಎನ್ನುತ್ತೇವೆ. ಅಂದರೆ ಪರಮಾತ್ಮನಲ್ಲಿ ನೆಲೆ ನಿಂತಾಗ ಪರಮಾತ್ಮ ರೂಪದಿಂದ ನೋಡಿದಾಗ ಬುದ್ಧಿಯಾದಿಗಳು ಕೆಲಸ ಮಾಡುವುದಿಲ್ಲ. ಅಂದರೆ ಈಗಲೂ ಕೆಲಸ ಮಾಡ್ತಾ ಇಲ್ಲ ಅಂತಲೇ ಅರ್ಥ. ಈಗ ಮಾಡ್ತಾ ಇದೆ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ. ಈಗೇನೋ ಆಗ್ತಾಯಿದೆ. ಈ ಕನಸು ತೋರೋವರೆಗೂ ಅಲ್ಲಿ ಬುದ್ಧಿ ಕೆಲಸ ಮಾಡ್ತಿತ್ತು, ಮನಸ್ಸು ಕೆಲಸ ಮಾಡ್ತಿತ್ತು, ಇಂದ್ರಿಯಗಳು ಕೆಲಸ ಮಾಡ್ತಿತ್ತು, ಹೊರಗಡೆ ವಿಷಯಗಳೆಲ್ಲ ತಂಪಾಡಿಗೆ ತಾವಿದ್ವು, ಅವೆಲ್ಲ ಬೇರೆ, ನಾನು ಬೇರೆ, ಇಷ್ಟು ತಿಳುವಳಿಕೆ ಇತ್ತು. ಇದಿಷ್ಟೂ ತಪ್ಪು ತಿಳುವಳಿಕೆನೆ. ಅಲ್ಲಿ ಬುದ್ಧಿ ಕೆಲಸ ಮಾಡೋವಾಗಲೂ ಮಾಡ್ತು ಅಂದ್ಕೊಂಡಿದ್ದು ತಪ್ಪು ತಿಳುವಳಿಕೆನೆ. ಅದಕ್ಕೇ ಕನಸಿನ ಬಗ್ಗೆ ನನಗೆ ಇಂಥ ಕನಸಿನಲ್ಲಿದ್ದಾಗ, ಕನಸನ್ನು ನೋಡೋವಾಗ ಸತ್ಯ ಅಂದ್ಕೊಂಡಿರ್ತೀವಲ್ಲ, ಆಗ ಇಂತಿಂಥ ಜ್ಞಾನವಾಯಿತು ಆಗ್ತಾ ಇರುತ್ತೆ, ಇಂತಿಂಥ ಯೋಚನೆ ಬಂತು ಆಗ್ತಾ ಇರುತ್ತೆ, ಇಂದ್ರಿಯಗಳಿಂದ ಇಂತಿಂಥ ವಿಷಯಗಳನ್ನು ಉಪಯೋಗಿಸಿದೆ ಆಗ್ತಾ ಇರುತ್ತೆ, ಉಪಭೋಗಿಸಿದೆ ಆಗ್ತಾ ಇರುತ್ತೆ. ಆದರೆ ಸುಳ್ಳು ಅಂತಾದಾಗ ಆ ಜ್ಞಾನಾದಿಗಳನ್ನು ಸೇರಿಸೇ ಸುಳ್ಳಾಗೋದು. ಬುದ್ಧಿಯಲ್ಲಿ ಇಂಥ ಜ್ಞಾನವಾಯಿತು ಅನ್ನೋದು ಸೇರಿಸ್ಕೊಂಡು ಸುಳ್ಳು, ಆ ಫಲವನ್ನು ಸೇರಿಸ್ಕೊಂಡು ಸುಳ್ಳಾಗಿರುತ್ತೆ ಹೊರತು ಜ್ಞಾನ ಮಾತ್ರ. ಬುದ್ಧಿಯಲ್ಲಿ ಜ್ಞಾನ ಆಗಿದ್ದು ಸತ್ಯ, ಕನಸಿನಲ್ಲಿ ಆ ಜ್ಞಾನ ಸತ್ಯ. ಆದರೆ ಇದು ಬುದ್ಧಿನೂ ಸತ್ಯ, ವಿಷಯಗಳು ಮಾತ್ರ ಸುಳ್ಳು ಅಂತೇನಾಗಲ್ಲ. ಅದು ಒಂದು ಜ್ಞಾನ ಸತ್ಯ, ಅದಷ್ಟು ಸುಳ್ಳು ಅನ್ನೋ ಜ್ಞಾನ ಮಾತ್ರ ಉಳ್ಕೊಂಡಿರುತ್ತೆ. ಈ ಥರ ಆಯಿತು, ಅದಕ್ಕೆ ಈ ಥರ ಆಯಿತು, ಆ ಥರ ಆಯಿತು, ಈ ಥರ ತೋರ್ತು ಅಂತ ಏನೇನೋ ಹೇಳ್ತೀವಿ. ಸುಳ್ಳು ಅಂತ ಗೊತ್ತಾದ ಮೇಲೆ ಯಾವ ಥರ ಹೇಳಿದ್ರು ನೋಡಿ ತಪ್ಕೊಳ್ಳಲ್ಲ ನಾವು. ಕನಸಿನ ಬಗ್ಗೆ ಈ ಕನಸು ಅಂತ ಗೊತ್ತಾದ ಮೇಲೆ ನಿನ್ನೆ ನಾನು ನಿಮ್ಮನ್ನು ಕನಸಲ್ಲಿ ನೋಡಿದೆ ಕಣ್ರಿ ಅಂತೀನಿ. ಆದರೂ ನನಗೇನು ಅದ್ರ ಬಗ್ಗೆ ಇವರು ನಿಜವಾಗ್ಲೂ ನೋಡಿದೆ ಅಂತೇನಿರಲ್ಲ. ನೋಡಿದೆ ಅಂತಲೇ ಹೇಳ್ತೀನಿ, ಇನ್ನೊಂದ್ಸಲ ನೋಡ್ದಂಗೆ ಆಯಿತು ಅಂತೀನಿ.
ಇನ್ನೊಂದ್ಸಲ ನೀವು ಬಂದಾಗಾಯಿತು, ನೀವೇನೋ ಹೇಳ್ದಾಗಾಯಿತು ಅಂತ ಇನ್ನೊಂದ್ಸಲ ನೀವು ನೆನ್ನೆ ಕನ್ಸಲ್ಲಿ ಬಂದು ಈ ಥರ ಹೇಳಿದ್ರಿ ಅಂತಲೇ ಹೇಳ್ಬಿಡ್ತೀನಿ. ನಡೀತು ಅನ್ನೋ ಥರನೇ ಹೇಳಿದ್ರು ಕೂಡ ಅದೇನು ಸತ್ಯ ಅನ್ನೋ ತಿಳುವಳಿಕೆ ನಮಗೇನಿರಲ್ಲ. ಹಾಗೆ ಜ್ಞಾನಿ ವ್ಯವಹಾರ, ಅವನು ಕೂಡ ನಮ್ಮ ಜೊತೆನೇ ಇರ್ತಾನೆ. ಇದು ಹೀಗೆ ವಸ್ತುಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾನೆ, ಘಟನೆಗಳ ಬಗ್ಗೆ ಹೇಳ್ತಾ ಇರ್ತಾನೆ, ಮನಸ್ಸಿನ ಬಗ್ಗೆ ಹೇಳ್ತಾನೆ, ಬುದ್ಧಿ ಬಗ್ಗೆ ಹೇಳ್ತಾನೆ. ಯಾವುದ್ರ ಬಗ್ಗೆನೂ ಸತ್ಯ ತಿಳುವಳಿಕೆ ಏನಿರಲ್ಲ. ಈ ಸತ್ಯ ಅಂದ್ಕೊಂಡೇನು ಹೇಳ್ತಾ ಇರಲ್ಲ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೋ. ತಾಂ ಯೋಗಂ ಮಿತಿ ಅಲ್ಲ ಇತಿ ಮನ್ಯಂತೆ ಇಂದ್ರಿಯ ಧಾರಣ ಅಪ್ರಮತ್ತಃ ತದಾ ಭವತಿ ಹಿ ಪ್ರಭವಾಪ್ಯಯೌ. ಅದನ್ನು ಯೋಗ ಎಂದು ನಾವು ಹೇಳುತ್ತೇವೆ. ಯಾವುದನ್ನು ಎಂದರೆ ಸ್ಥಿರವಾಗಿ ಇಂದ್ರಿಯಗಳನ್ನು ಧರಿಸೋದು. ಇಂದ್ರಿಯ ಅಂದರೆ ಅಂತಃಕರಣವೂ ಸೇರಿ ಅಂತಃಕರಣಗಳನ್ನು ಸ್ಥಿರವಾಗಿ ಧರಿಸುವುದು. ಇವಾಗ ಹೇಗೆ ಧರಿಸಿದ್ದೀವಿ? ಆಗಿದ್ದರೆ ಅಸ್ಥಿರವಾಗಿ ಧರಿಸ್ತಾ ಇದ್ದೀವಿ. ಸ್ಥಿರವಾದ ಇಂದ್ರಿಯ ಧಾರಣೆ ಇಲ್ಲ ನಮಗೆ. ಒಂದು ಸಲ ಬುದ್ಧಿಲಿ ನಾನು ಅಂತಿರುತ್ತೆ, ಒಂದು ಸಲ ಮನಸ್ಸಲ್ಲಿ ನಾನು ಅಂತಿರುತ್ತೆ, ಒಂದು ಸಲ ಇಂದ್ರಿಯಗಳೇ ನಾನು ಅಂತಿರುತ್ತೆ. ಒಂದೊಂದು ಸಲ ಒಂದೊಂದು ಥರ ಮಾಡ್ತಾ ಇರುತ್ತೆ. ಈ ಮನಸ್ಸೇ ನಮ್ಮ ಕಂಟ್ರೋಲಲ್ಲೇ ಇರಲ್ಲ ಎಷ್ಟೋ ಸಲ. ಈಗ ಮನಸ್ಸಿಗೆ ಏನೋ ಬೇಜಾರಾಯಿತು ಅಂದರೆ ತಕ್ಷಣ ತೆಕ್ಕೊಳಕ್ಕಾಗ್ಬಿಡುತ್ತೇನಪ್ಪ? ಇಲ್ಲ, ನಿನ್ನ ಮನಸ್ಸು ತಾನೆ, ನಿನ್ನ ಮನಸ್ಸು ಅಲ್ವೋ ಅದು. ಹೌದು. ಯಾಕೆ ಆಗ್ತಾ ಇಲ್ಲ? ಅಸ್ಥಿರ ಧಾರಣೆ. ಅಸ್ಥಿರ ಧಾರಣೆ ಅಂದರೆ ಇಂದ್ರಿಯಗಳನ್ನು ಸ್ಥಿರವಾದಂತಹ ಒಂದು ವಸ್ತುವಿನ ಮೇಲೆ ಇಡಲೇ ಇಲ್ಲ. ಅಸ್ಥಿರವಾದ ವಸ್ತುಗಳ ಮೇಲೆ ಇಟ್ಟು ಹೊರಗಿನ ವಿಷಯಗಳೇ ಸತ್ಯ ಅಂದ್ಕೊಂಡು ಅವೇ ಅಸ್ಥಿರಗಳು, ನಾಶವಾಗುವಂಥಗಳು. ದೃಷ್ಟ ನಷ್ಟ ಸ್ವರೂಪ. ನಾಶವಾಗೋದು ಅಂದರೆ ಯಾವತ್ತೂ ಅಲ್ಲ, ತೋರೋವಾಗಲೇ ಅದಕ್ಕೆ ಆ ರೂಪ ಇಲ್ಲ. ಮೊನ್ನೆ ಹೇಳಿದ್ನಲ್ಲ ನಾನು, ಈಗ ಹುಟ್ಟೋಕೆ ಮುಂಚೆ ಇರಲಿಲ್ಲ, ಸತ್ತ ಮೇಲೂ ಇರಲ್ಲ ಅಂತ ಆದರೆ ನಾವು ಕೇಳಬೇಕಿತ್ತು, ಈಗ ಯಾಕೆ ತೋರ್ತು ಅಂತ ಕೇಳಬೇಕಿತ್ತು. ಅಲ್ಲ, ಹುಟ್ಟೋಕೆ ಮುಂಚೆ ಏನು ತೋರ್ತಾ ಇರಲಿಲ್ಲ, ಸತ್ತ ಮೇಲೂ ತೋರಲ್ಲ ಅಂತಾದರೆ ಈಗ ಹೇಗೆ ತೋರ್ತಾ ಇದೆ ಅದು ಯೋಚನೆ ಮಾಡಬೇಕಿತ್ತು. ಅದು ಬಿಟ್ವಿ, ಇತ್ತು ಯಾಕೆ ಹೋಯಿತು ಅಂತ ಕೇಳ್ತೀವಿ. ಅದು ಅಸ್ಥಿರವಾದ ವಸ್ತು. ಅಸ್ಥಿರವಾದದ್ದು ಅಂತ ಒಂದು ಸಲ ಅರ್ಥ ಮಾಡಿಕೊಂಡ್ರೆ, ಮನಸ್ಸಿಗೆ ಕೊಟ್ಟರೆ, ನಾವು ಚೆನ್ನಾಗಿ ಅದ್ರ ಬಗ್ಗೆ ಹೇಳಬೇಕು. ಅದು ಈಗ ತೋರೋವಾಗಲೂ ಇಲ್ಲ ಅಂತಲೇ ಅರ್ಥ. ಅದು ತೋರುವಾಗ ಅದು ಇದೆ ಅಂತ ಅನ್ಕೋತಾ ಇರೋದು ಮನಸ್ಸಿನ ಒಂದು ಭ್ರಮೆನೇ ಹೊರತು, ಹಾಗೆ ತೋರಿದ್ದೆಲ್ಲವೂ ಇರೋದಾಗಿದ್ದಿದ್ರೆ, ತೋರಿದ್ದೇ ಸತ್ಯವಾಗಿದ್ದಿದ್ರೆ ಕನಸು ಯಾಕೆ ಸುಳ್ಳು ಅಂತ ಆಯ್ತಪ್ಪ? ಕನಸಿನಲ್ಲಿ ನೋಡಿದ್ದೆಲ್ಲವನ್ನು ಸತ್ಯ ಅಂತಲೇ ಅನುಭವಿಸಿದ್ವಲ್ಲ, ಅಲ್ಲೂ ವಿಷಯಗಳು ತೋರ್ತಿತ್ತಲ್ಲ, ಅಲ್ಲೂ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತಲ್ಲ, ಆ ಹೊಟ್ಟೆ ತುಂಬಿತು ಅನ್ನೋ ಫಲವನ್ನು ಸೇರಿಸಿ ಸುಳ್ಳು ಅಂತೀಯಲ್ಲ, ಹೇಗೆ? ಅದ್ಯಾಕೆ ಸುಳ್ಳು ಅಂತ ಆಯಿತು? ಆ ಸುಳ್ಳು ಅಂತ ಒಂದು ಸಲ ಆಯಿತು ಅಂದರೆ ನಾವು ಅದನ್ನು ಏನಂತೀವಿ? ತೋರೋವಾಗಲೂ ತೋರಿದ್ದೇ ಸುಳ್ಳು ಅಂತಲೇ ಹೇಳ್ತೀವಿ. ಹಾಗೆ ಇಲ್ಲೂ ಈ ವಸ್ತುಗಳು ಆಮೇಲೆ ಕಾಣಲ್ಲ, ಮೊದಲು ಕಾಣಲಿಲ್ಲ ಅಂತ ಆದರೆ ತೋರೋವಾಗಲೂ ಅದನ್ನು ಆ ರೀತಿಯಾಗಿ ನೋಡ್ತಾ ಇರೋದು ತಪ್ಪು. ಅದರ ಮೂಲ ರೂಪವನ್ನು ಬಿಟ್ಟು ಇನ್ಯಾವುದೋ ರೀತಿಯಲ್ಲಿ ನೋಡ್ತಾ ಇದ್ದೀನಿ ನಾನು, ಅದೇ ತಪ್ಪು. ಅದರಿಂದ ಅಸ್ಥಿರವಾದಂತಹ ವಿಷಯಗಳ ಮೇಲೆ ಇಂದ್ರಿಯಗಳನ್ನಿಟ್ಟರೆ ಸ್ಥಿರವಾಗಲೇ ಇಲ್ಲ ಅದು. ಅದರಿಂದ ಸ್ಥಿರವಾದ ಇಂದ್ರಿಯ ಧಾರಣೆಯನ್ನು ಸ್ಥಿರವಾದ ವಸ್ತುವ ಮೇಲಿಡೋ. ಯಾವುದು ಶಾಶ್ವತವೋ ಅದರ ಮೇಲಿಡೋಣ. ಆ ಶಾಶ್ವತವಾದ ಸ್ಥಿರವಾದ ವಸ್ತುವಿನ ಮೇಲೆ ತಗೊಂಡೋಗಿ ಇಂದ್ರಿಯಗಳನ್ನಿಟ್ಟಾಗ ಅವು ಸ್ಥಿರವಾಗಿಬಿಡುತ್ತವೆ. ಆ ಧಾರಣೆಯೂ ಸ್ಥಿರವಾಗುತ್ತೆ. ಈಗ ಧಾರಣೆ ಅಂದರೆ ಆ ಕ್ರಿಯೆ ಇಡೋದು ಅಂತಿದೆಯಲ್ಲ, ಇಂದ್ರಿಯಗಳನ್ನು ವಿಷಯಗಳಿಗೆ ಉಪಯೋಗಿಸುವುದು ಅನ್ನೋ ಆ ಕ್ರಿಯೆ, ಅದು ಸ್ಥಿರವಾಗಲಿಲ್ಲ. ಈಗ ನಮ್ಮ ಕ್ರಿಯೆನೂ ಸ್ಥಿರವಾಗಿಲ್ಲ, ಆ ಫಲವೂ ಸ್ಥಿರವಾಗಿಲ್ಲ, ಆ ಇಂದ್ರಿಯಗಳು ಸ್ಥಿರವಾಗಿಲ್ಲ. ಯಾಕೆ? ಉಪಯೋಗಿಸ್ತಾ ಇರೋ ವಿಷಯಗಳೇ ಯಾವುದೂ ಸ್ಥಿರವಾಗಿಲ್ಲ. ಆದ್ದರಿಂದ ಸ್ಥಿರವಾದ ವಸ್ತುವಿನ ಮೇಲೆ ಇಟ್ಟರೆ ಆ ಫಲ ಸ್ಥಿರವಾಗತ್ತಲ್ಲ, ಆದ್ದರಿಂದ ಆ ಕ್ರಿಯೆಯೂ ಸ್ಥಿರ ಅಂತಾಗತ್ತೆ. ನೀನು ಯಾವ ರೀತಿ ಕ್ರಿಯೆಗೆ ಯಾವ ರೀತಿ ಬೆಲೆ ಬರುತ್ತಪ್ಪ, ನಿನ್ನ ಫಲ ನೋಡ್ಕೊಂಡು ಆ ಕ್ರಿಯೆ ಏನು ಅಂತ ಹೇಳಬೇಕು. ಮೊನ್ನೆ ಹೇಳಿದ್ವಲ್ಲ, ಒಂದು ಕಸ ಗುಡಿಸ್ದೆ ನಾನು, ಆದರೆ ಅದು ಇನ್ನೂ ಕಸ ಹೋಗಲಿಲ್ಲ ಅಂದರೆ ನಾವು ಕ್ರಿಯೆ ಮಾಡ್ದ ಅಂತ ಹೇಳ್ತೀವ? ನೀನು ಸರಿಯಾಗಿ ಮಾಡಿಲ್ಲ ಅಂತಲೇ ಹೇಳ್ತೀವಿ ಅಲ್ವಾ? ಅಲ್ಲ, ಇಷ್ಟನ್ನು ಗುಡಿಸ್ಬಿಟ್ಟು ಇನ್ನು ಅಷ್ಟೊತ್ತು ಕಸ ಹೋಗಲಿಲ್ಲ, ನಾನೇನು ಮಾಡಲಿ ಅಂದರೆ, ಇಲ್ಲಪ್ಪ ಪೂರ್ತಿನೇ ಗುಡಿಸ್ಬೇಕು ಅಂತೀವಿ. ಅಂದರೆ ಒಂದು ಕ್ರಿಯೆಯನ್ನು ಅದರ ಫಲದ ಕಡೆಯಿಂದಲೇ ಊಹೆ ಮಾಡಬೇಕೇ ಹೊರತು ಕ್ರಿಯೆಗೆ ಕ್ರಿಯಾ ಮಾತ್ರವಾಗಿ ನಮಗೆ ಕಾಣೋದಿಲ್ಲ. ಕ್ರಿಯೆ ಅನ್ನೋದು
ಕ್ರಿಯೆ ಅನ್ನೋದಕ್ಕೆ ಆಕಾರ ಇಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ. ಕ್ರಿಯೆಗೆ ಆಕಾರ ಬಣ್ಣ ಇದೆಯಾ? ಕ್ರಿಯೆ ಕಾಣಲ್ಲ. ಫಲದಿಂದ ಊಹೆ ಮಾಡ್ತೀವಿ. ಪ್ರತಿಯೊಂದು ಕ್ರಿಯೆನೂ ಹಾಗೆ ಊಹೆ ಮಾಡಬೇಕು. ಈಗ ಈ ಧಾರಣೆ ಇದೆಯಲ್ಲ, ಧಾರಣೆ ಅನ್ನೋದು ಇಂದ್ರಿಯಗಳನ್ನು ಧರಿಸುವುದು ಅನ್ನೋ ಕ್ರಿಯೆ, ಅದು ಕೂಡ ಸ್ಥಿರವಾದಂತಹ ಫಲವನ್ನು ಪಡ್ಕೊಂಡ್ರೆ ಆಗ ಧಾರಣೆ ಕ್ರಿಯೆಗೂ ಬೆಲೆ ಬರುತ್ತೆ. ಅದಕ್ಕೆ ಈ ಸಾಧನಗಳಿಗೂ ಬೆಲೆ ಇರೋದು. ನೋಡಿ, ಯದ್ಯಪಿ ಜ್ಞಾನಿಗೆ ಸಾಧನ ಅಂತ ಏನಿದೆ, ಈಗ ನಾವು ಸಾಧಕ, ನಾನು ಒಂದು ಸಾಧನವನ್ನು ತಗೋಬೇಕು, ಸಾಧನೆಯನ್ನು ಮಾಡಬೇಕು, ಇದೆಲ್ಲ ಒಂದು ಕ್ರಿಯೆನೇ ತಾನೆ, ಮನಸ್ಸಿನಲ್ಲಿ ಆಗ್ತಾ ಇರೋ ಕ್ರಿಯೆಗಳು ತಾನೆ. ಈ ಚಿಂತನೆಗಳೆಲ್ಲ ಜ್ಞಾನಿಗಿರಲ್ಲ, ಅವನ ಫಲವನ್ನು ಪಡ್ಕೊಂಡಾಗಿದೆ. ಆದರೆ ಅದೇ ಜ್ಞಾನಿ ಆ ಕ್ರಿಯೆಗಳಿಗೆ ಬೆಲೆ ಕೊಡ್ತಾನೆ. ಹೀಗೆ ಮಾಡ್ರಪ್ಪ, ಹೀಗೆ ಮಾಡಿ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳಿ, ಇಂದ್ರಿಯಗಳನ್ನು ಜಾಸ್ತಿ ವಿಷಯಗಳ ಕಡೆ ಕಳಿಸ್ಬೇಡಿ, ಇಂದ್ರಿಯಗಳನ್ನು ಮನಸ್ಸನ್ನು ಪರಮಾತ್ಮನ ಕಡೆ ಕಳಿಸಿ ಅಂತ ಕ್ರಿಯೆಗೆ ಬೆಲೆ ಕೊಡ್ತಾನೋ ಇಲ್ವೋ? ಅವ್ನು ಸುಳ್ಳು ಅಂತ ಇಟ್ಕೊಂಡಿದ್ದೀನಿ, ಯಾಕೆ ಬೆಲೆ ಕೊಟ್ಟ ಕ್ರಿಯೆಗೆ? ಅವನಿಗೆ ಗೊತ್ತು ಯಾವ ಕ್ರಿಯೆಗೆ ಬೆಲೆ ಕೊಟ್ಟರೆ ಎಂಥ ಫಲ ಬರುತ್ತೆ ಅಂತ. ಅದರಿಂದ ಅಂಥ ಕ್ರಿಯೆಗಳಿಗೆ ಬೆಲೆ ಕೊಡ್ತಾರೆ. ಲೌಕಿಕ ಕ್ರಿಯೆಗಳಿಗೆ ಅಷ್ಟು ಬೆಲೆ ಕೊಡಲ್ಲ. ಅಯ್ಯೋ ಬಿಡ್ರಪ್ಪ, ಬರೀ ಹೊಟ್ಟೆ ಹರ್ಕೊಂಡಿದ್ಯೆ, ಬರೀ ಹೊಟ್ಟೆ ತುಂಬಿಸೋದಕ್ಕೆ ಇಷ್ಟಿಷ್ಟೆಲ್ಲ ದುಡ್ಡು ಸಾಯ್ಬೇಕಾ? ಬರೀ ಹೊಟ್ಟೆ ತುಂಬಿಸೋದಕ್ಕೆ ಅಯ್ಯೋ ದುಡಿಬೇಕು ಅಷ್ಟು ದುಡಿಬೇಕು, ಕೊನೆಗೇನು ಫಲ ಅಂದರೆ ಇಷ್ಟು. ಈಗ ಫಲದಿಂದ ಊಹೆ ಮಾಡು, ನೀನು ಅಷ್ಟು ಕ್ರಿಯೆ ಮಾಡಿದೆಲ್ಲಪ್ಪ, ಅದಕ್ಕೆ ಏನು ಬಂತು ಬೆಲೆ? ನೀನು ಫಲ ಪಡ್ಕೊಂಡಿದ್ದಿಷ್ಟೇ. ಅದರಿಂದ ಕ್ರಿಯೆಯನ್ನು ಫಲದಿಂದ ಊಹೆ ಮಾಡೋದ್ರಿಂದ ಆ ಧಾರಣೆ ಇದು ಸ್ಥಿರವಾದ ಧಾರಣೆ ಅಂತಲೂ ಹೇಳ್ಬೋದು. ಇಂದ್ರಿಯಗಳು ಕೂಡ ಸ್ಥಿರವಾಯಿತು ಅಂತ ಹೇಳ್ಬೋದು. ಇಂದ್ರಿಯಗಳು ಸ್ಥಿರವಾದ ಫಲವನ್ನು ಪಡ್ಕೊಳ್ತು ಅಂತಲೂ ಹೇಳ್ಬೋದು. ಅದನ್ನು ನಾವು ಯೋಗ ಎಂದು ಹೇಳುತ್ತೇವೆ. ಅಪ್ರಮತ್ತನಾಗುತ್ತಾನೆ ಆಗ, ಯಾವಾಗ ಇವನು ಆ ಸ್ಥಿರವಾದ ಸ್ವರೂಪದಲ್ಲಿ ನೆಲೆ ನಿಲ್ತಾನೋ ಇನ್ನೂ ಮೋಹ ಹೋಗಲ್ಲ, ಇವನು ತಪ್ಕೊಳ್ಳಲ್ಲ. ಈಗೆಲ್ಲ ತಪ್ಕೋತಾ ಇರೋದೆ ಬರೀ ಸುಳ್ಳು ಮನಸ್ಸಿನ ಯೋಚನೆಗಳು, ಸುಳ್ಳು ಮಾತಾಡೋದು, ಸುಳ್ಳು ವಸ್ತುಗಳನ್ನು ನೋಡೋದು, ಇಲ್ಲದೇ ಇರೋದನ್ನೇ ತುಂಬ ನೋಡಿ ಅದ್ರ ಬಗ್ಗೆ ತುಂಬ ಮಾತಾಡಿ ತುಂಬ ಯೋಚನೆಗಳನ್ನು ಮಾಡಿಕೊಂಡು ತುಂಬವಾದ ನಿಶ್ಚಯ. ಬುದ್ಧಿಗೆ ನಿಶ್ಚಯ ಅಂದರೂ ಒಂದು ನಿಶ್ಚಯ ಆಗಬೇಕು. ಒಂದೊಂದು ಕ್ಷಣಕ್ಕೆ ಒಂದೊಂದು ನಿಶ್ಚಯ ಮಾಡ್ತಾಯಿದ್ರೆ ಬುದ್ಧಿಲಿ ಅದು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥನಾ? ಯಾಕೆ ಬುದ್ಧಿಗೆ ಹಾಗಾಗ್ತಾಯಿದೆ? ನಾವು ಅದನ್ನು ಇಟ್ಟಿರೋ ಜಾಗ ತಪ್ಪು. ಬುದ್ಧಿಗೆ ಎಂತಹ ನಿಶ್ಚಯ ಕೊಡಬೇಕಿತ್ತೋ, ನಿಶ್ಚಯ ಅಂದರೆ ಯಾವುದೋ ಒಂದಾಗಬೇಕಲ್ಲ. ಕ್ಷಣಕ್ಕೆ ಬೇರೆ ಬೇರೆ ಆಗ್ತಾಯಿದ್ರೆ ನಿಶ್ಚಯ ಆಗ್ತಾಯಿಲ್ಲ ಅಂತಲೇ ಅರ್ಥ. ಅದಕ್ಕೆ ಬುದ್ಧಿ ಅಷ್ಟು ಹೊಯ್ದಾಡುತ್ತೆ ಬುದ್ಧಿಗೆ. ಅದಕ್ಕೆ ಯಾವಾಗ ಕೆಲವೊಂದು ಸಲ ಲೌಕಿಕವಾದ ನಿಶ್ಚಯ ಮಾಡಬೇಕು ಅಂತ ಹೋಗ್ತೀವೋ ಆಗಲೂ ಮಾಡಲ್ಲ ಅದು. ಯಾಕೆ? ಅಷ್ಟು ಗೋಳಿಕೊಂಡ್ಬಿಟ್ಟಿದ್ದೀವಿ ಅದನ್ನ. ಬೇಡದ ನಿಶ್ಚಯಗಳನ್ನು ಮಾಡಿಸಿ ಅಂಥದ್ದು ಉಪಯೋಗವಿಲ್ಲದ ವಸ್ತುಗಳ ಕಡೆಗೆ ಅದನ್ನು ಕಳಿಸಿ ಅದನ್ನೇ ಹೆಚ್ಚು ಅಂತ ನಿಶ್ಚಯ ಮಾಡಿಸಿ ಎಲ್ಲಿ ಲೌಕಿಕದಲ್ಲಿ ನನಗೆ ಉಪಯೋಗವೋ ಆ ನಿಶ್ಚಯನೂ ಮಾಡಲ್ಲ. ಅದಕ್ಕೆ ಸಣ್ಣ ಡಿಸಿಷನ್ನು ತೊಗೊಳಕ್ಕಾಗಲ್ಲ. ಸಣ್ಣ ಡಿಸಿಷನು. ಒಂದು ಈ ವಸ್ತು ಹೇಳಿದ್ದ ನಾನು ಮೊನ್ನೆ, ಈ ವಸ್ತು ಇಲ್ಲಿಡಬೇಕಾ ಅಲ್ಲಿಡಬೇಕಾ ಅನ್ನೋ ನಿಶ್ಚಯನೇ ತೊಗೊಳಕ್ಕಾಗಲ್ಲ ಬುದ್ಧಿಗೆ. ಇಲ್ಲಿ ಟ್ರೈನ್ ಆಗುತ್ತೋ ಅಲ್ಲಿ ಟ್ರೈನ್ ಆಗುತ್ತೋ ಅಂತ. ಅಷ್ಟಕ್ಕೆ ಹುಡುಗರು ಬಂದು ಇದನ್ನು ಇಲ್ಲಿಡಬೇಕಾ ಅಲ್ಲಿಡಬೇಕಾ ಅಂತ ಕೇಳ್ತಾರೆ. ಯಾಕೆ? ಬುದ್ಧಿಗೆ ನಿಶ್ಚಯ ಕೊಟ್ಟಿಲ್ಲ, ಅದ್ರ ಕೆಲಸ ಮಾಡಿಸಿಲ್ಲ ಅದ್ರ ಕೈಲಿ. ಅಪ್ರಮತ್ತನಾಗುತ್ತಾನೆ ಅಂದರೆ ಇನ್ನೂ ಅವನು ಪ್ರಮಾದವನ್ನು ಹೊಂದುವುದಿಲ್ಲ, ಮೋಹಕ್ಕೆ ಬಲಿ ಬೀಳಲ್ಲ, ಅಜ್ಞಾನಕ್ಕೆ ಬಲಿ ಬೀಳಲ್ಲ. ನಾವೆಲ್ಲ ಅಜ್ಞಾನಕ್ಕೆ ಬಲಿ ಬಿದ್ದಿದ್ದೀವಿ. ಅಜ್ಞಾನ ಕ್ಷೇತ್ರದಲ್ಲೇ ಏನೋ ಸಾಧಿಸಿದ್ದೀವಿ ಅನ್ಕೋತಾ ಇದ್ದೀವಿ, ಏನೋ ಆಗ್ಬಿಟ್ಟಿದ್ದೀವಿ ನಾವು ಅನ್ಕೋತಾ ಇದ್ದೀವಿ. ಅಯ್ಯೋ, ಕನಸಿನಲ್ಲಿ ಅನ್ಕೋತಿದ್ವಿ, ಬೇಕಾದಷ್ಟು ಅನ್ಕೋತಿದ್ವಿ, ಏನೋ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಮನೆ ಕಟ್ಟಿದ್ದೀವಿ, ಕಾರ್ ತೊಗೊಂಡಿದ್ದೀವಿ. ಕನಸು ಅಂತ ಗೊತ್ತಾಯ್ತಪ್ಪ, ಎಲ್ಲೋಯ್ತಪ್ಪ. ಇದು ಅಷ್ಟೇ ಆಗೋದು. ಇದು ನಿಶ್ಚಯವಾಗಿ ಮಾಡಿದಾಗ ಕನಸು ಅಂತ ಗೊತ್ತಾಗುತ್ತಲ್ಲ. ಇದು ನೀ ನಿಶ್ಚಯ ಮಾಡಲಿಲ್ಲ ಅಂದ್ರೂ ಹೋಗ್ತಾ ಇದೆ ತಾನೆ. ಅದರಿಂದ ಮುಂಚೆನೇ ನಿಶ್ಚಯ ಮಾಡ್ಕೊಂಬಿಡು, ನೀನು ಮೋಹ ಹೋಗಲ್ಲ. ಅದಾಗೆ ಹೋಗುವಾಗ ಮೋಹದಿಂದ ದುಃಖ ಆಗುತ್ತೆ. ಅದು ಹೋಗುತ್ತೆ, ಅದು ನಿಲ್ಲಲ್ಲ. ಏನು ಮಾಡಿದರೂ ಇಷ್ಟು ನಾನು ಅಂದ್ಕೊಂಡಿರೋ ಈ ದೇಹವೇ ಬಿದ್ದೋಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿದ್ದು ಹೊರಗಡೆ. ಅದು ಎಷ್ಟು ನಾನು ಅಂದ್ಕೊಂಡಿದ್ದೀಪ, ಹುಟ್ಟಿದಾಗಲಿಂದ ಸಾಯೋವರೆಗೂ ಕ್ಷಣದಲ್ಲಿಯೋ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಬ್ಬ ಇದಕ್ಕೆ ಮಾಡಿಸಿದ್ದೇನು ನಾನು ಮೋಹ ಕೊಟ್ಟಿದ್ದೇನು ನಿಲ್ಲುತ್ತಾ? ಮೋಹ ಅಂದ್ರೇನೋ ಅಜ್ಞಾನ ಅಂತ. ಅಜ್ಞಾನ ಹೇಗಪ್ಪ ನಿಲ್ಲುತ್ತೆ? ಇಲ್ಲದೆ ಇರೋದಕ್ಕೆ ಅಜ್ಞಾನ ಅಂತ ಹೆಸರು. ಅಜ್ಞಾನ ನಿಲ್ಲಲ್ಲ ಅದು. ಈ ಅಜ್ಞಾನದ ಒಳಗೆ ಬಂದಿರೋದು ಅಂದರೂ ಅಜ್ಞಾನವೇ ಇದೆಲ್ಲ. ನಾವು ಒಳಗೆ ಹೊರಗೆ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ, ಅಜ್ಞಾನ ಕ್ಷೇತ್ರ ಅಂತ ಇದಿಷ್ಟೂ
ಈ ಪಂಚಭೂತ ಸಹಿತವಾದದ್ದು ಅಜ್ಞಾನ ಕ್ಷೇತ್ರ ಅಂತ ತಿಳ್ಸಕ್ಕೆ ಒಳಗೆ ಹೇಳ್ತಾ ಇರೋದು ಹೊರತು ಈಗಲೂ ಅಜ್ಞಾನಕ್ಕಿಂತ ಬೇರೆ ಏನೂ ಇಲ್ಲ ಇದು. ಅದರಿಂದ ಅದ್ಯಾವುದೂ ನಿಲ್ಲೋದಿಲ್ಲ. ಪ್ರಾಕೃತಿಕವಾಗಿ ಹೋಗ್ತಾ ಇದೆ, ಅರ್ಥ ಮಾಡಿಸ್ತಾ ಇದೆ ಇದು. ಅದನ್ನು ಅರ್ಥ ಮಾಡಿಕೊಂಡು ಹಾಗಿದ್ರೆ ಇದು ಹೋಗೋದಾದರೆ ಈಗ ಇದೆ ಅನ್ಕೋತಾ ಇರೋದು ತಪ್ಪು ತಿಳುವಳಿಕೆನೇ ಅದ್ರ ಬಗ್ಗೆ. ಹಾಗೆ ಅರ್ಥ ಮಾಡ್ಕೊಂಡಾಗ ಇನ್ನವನು ಮೋಹಗೊಳ್ಳುವುದಿಲ್ಲ. ಅವನೆಲ್ಲ ಹೋಗ್ಬಿಟ್ಟ, ನನ್ನ ಗಾಡಿ ಕೀಯಲ್ಲಿಟ್ಟ, ಅವ್ನು ಕರೀರಿ. ತದಾ ಅಪ್ರಮತ್ತೋ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಹುಟ್ಟುವುದು ಸಾಯುವುದು ಅಲ್ಲ, ಪ್ರಭವ ಅಪ್ಯಯ ಅಂದರೆ ಪ್ರಭವ ಅಂದರೆ ಹುಟ್ಟೋದು, ಅಪ್ಯಯ ಅಂದರೆ ಲೈವ್ ಆಗೋದು, ಇದೇ ಯೋಗ ಅಂದರು. ಉಪಜನ ಅಪಾಯ ಧರ್ಮಕಃ ಇತ್ಯರ್ಥ. ಯೋಗ ಅಂದರೆ ಹುಟ್ಟುವುದು ನಾಶವಾಗುವುದು ಎಂಬ ಸ್ವಭಾವವುಳ್ಳದ್ದು. ಅದನ್ನು ನೋಡಿ ಇಲ್ಲಿ ಚೆನ್ನಾಗಿದೆ ಇದು. ಇಂದ್ರಿಯಗಳನ್ನು ಸ್ಥಿರವಾಗಿ ಧರಿಸುತ್ತಾನೋ ಯಾವ ಅಡ್ಡಿಯೂ ಇರುವುದಿಲ್ಲ, ಆದ್ದರಿಂದಾಗಿ ಅಪ್ರಮಾಗುತ್ತಾನೆಂದು ಹೇಳಿರುವುದು. ಯೋಗವು ಪ್ರಭವಾಪ್ಯಗಳು ಎಂದರೆ ಹುಟ್ಟುವುದು ನಾಶವಾಗುವುದು ಎಂಬ ಸ್ವಭಾವವುಳ್ಳದ್ದು ಎಂದರ್ಥ. ಹಾಗೆ ತಿಳ್ಕೊಳ್ಳೋದಕ್ಕೆ ಯೋಗ ಅಂತ ಹೆಸರು. ನಾಶವಾಗುವುದನ್ನು ತಪ್ಪಿಸಿಕೊಳ್ಳುವುದನ್ನು ಯೋಗ ಅಂತ ಹೇಳೋದು. ಈಗ ಸೇರ್ಕೊಂಡ ಅಂತ ಹೇಳಬೇಕು. ಸೇರ್ಕೊಂಡ ಅಂತ ಯಾವುದಕ್ಕೆ ಸೇರ್ಕೊಂಡ? ಯಾವುದರಲ್ಲಿ ಇನ್ನು ಹುಟ್ಟು ಸಾವುಗಳಿಲ್ಲವೋ, ಯಾವುದರಲ್ಲಿ ಎಚ್ಚರ ತಪ್ಪುವುದಿಲ್ಲವೋ ಅದಕ್ಕೆ ಇವನು ಸೇರಿಕೊಂಡ, ಅದು ಯೋಗ. ಪ್ರಭವಾಪ್ಯಗಳೇ ಯೋಗ. ಪ್ರಭವಾಪ್ಯಗಳು ಯೋಗ ಅಂದರೆ ಇದೆಲ್ಲವೂ ಪ್ರಭವಾಪ್ಯಗಳೇ ಅಂತ ತಿಳ್ಕೊಳ್ಳೋದು ಯೋಗ ಅಂತ ಅಲ್ವೇ? ಪ್ರಭವಾಪ್ಯಗಳೇ ಯೋಗ ಅಂತ ಆಗಲ್ಲ. ಇವೆಲ್ಲವೂ ಹುಟ್ಟುತ್ತವೆ, ನಾಶವಾಗುತ್ತವೆ, ಇದ್ಯಾವುದು ಸತ್ಯ ಅಲ್ಲ, ಇದೆಲ್ಲವೂ ಅಜ್ಞಾನ ಕ್ಷೇತ್ರದಲ್ಲೇ ಬಿದ್ದಿರೋದು ಅಂತ ತಿಳ್ಕೊಂಡಾಗ ಇದೆಲ್ಲವೂ ಹುಟ್ಟು ಸಾವು ಆಗುವಂಥದ್ದೇ ಅಂತ ತಿಳ್ಕೊಂಡಾಗ ಆಗತ್ತಲ್ಲ ಒಂದು ಸೇರುವಿಕೆ, ಒಂದು ಕೂಡುವಿಕೆ, ತನ್ನನ್ನು ತಾನು ತನ್ನ ಸ್ವರೂಪದಲ್ಲಿ ಕೂಡಿಸ್ಕೊಳ್ಳೋಕ್ಕೆ, ಅದು ಯೋಗ ಅಂತ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.